ಹಲೋ. ಹಾ, ನಾನ್ ಗೋಪಾಲ. ಹೇಳೋ ಗೋಪಾಲ. ಎಲ್ಲಿದ್ಯಾ? ಇಲ್ಲೇ ಮನೇಲಿದ್ದೀನಿ. ಈಗ ಮನೆಗೆ ಬರ್ತಾ ಇದ್ದೀನಿ. ಸರಿ ಸರಿ ಬಾ. ಮಾಸ್ತಿಗುಡಿ ಸಾವು. ಇಬ್ಬರು ಉದಯೋನ್ಮುಖ ನಟರು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಉದಯ್ ಮತ್ತು ಅನಿಲ್. ಇನ್ನೂ ಕೂಡ ಶವಗಳಿಗೋಸ್ಕರ ಹುಡುಕಾಟ ನಡೀತಾ ಇದೆ. ವರಮಾನ ತೆರಿಗೆ ಇಲಾಖೆಯಿಂದ ಖ್ಯಾತ ನಟ ಹಾಗೂ ನಿರ್ಮಾಪಕರ ಮನೆಗಳ ಮೇಲೆ ವ್ಯಾಪಕ ದಾಳಿ ನಡೆಯುತ್ತಿದೆ. ಇದರಿಂದಾಗಿ ಇಡೀ ಚಿತ್ರರಂಗ ಆತಂಕದಲ್ಲಿದೆ. ಇತ್ತೀಚೆಗೆ ಜಯನಗರದಲ್ಲಿ ನಡೆದ ಸರಣಿ ದರೋಡೆ ಹಾಗೂ ಸೇಠ್ ರತನ್ ಲಾಲ್ ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದ ದರೋಡೆಯು ಹಲವಾರು ದರೋಡೆ ಮಾಡಿದ ಕುಖ್ಯಾತ ದರೋಡೆಕೋರ ರಾಕೇಶ್ನ ಕೈವಾಡವಿದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಯಾರೋ ಯಾರೋ ಹಲೋ. ಹಲೋ, ನಾನು ದೇವರಾಜ್. ಅಪ್ಪ ಇದ್ದಾರಾ? ಇಲ್ಲ ಅಂಕಲ್, ಮಂಗಳೂರು ಹೋಗಿದ್ದಾರೆ. ಹೌದಾ? ಏನ್ ವಿಷಯ? ಮದುವೆ ಇತ್ತು, ಅದಕ್ಕೆ ಹೋಗಿದ್ದಾರೆ. ಓ, ಅದಕ್ಕೆ ಮೊಬೈಲ್ ನಾಟ್ ರೀಚಬಲ್ ಬರ್ತಾರದು. ಸರಿ, ಯಾವಾಗ ಬರ್ತಾರಪ್ಪ? 2 days ಆಗ್ಬೋದು ಅಂಕಲ್. ಅಯ್ಯೋ, ಅಲ್ಲಿ ತನಕ ನೀನು ಒಬ್ಬನೇ ಮನೇಲಿ ಇರ್ತೀಯಾ? ಪರವಾಗಿಲ್ಲ ಅಂಕಲ್, ಗೋಪಾಲ ನನ್ನ ಜೊತೆ ಇರ್ತಾನೆ. ಓ, ಹಾಗಾದ್ರೆ ಸರಿನಪ್ಪ. ಹುಷಾರು. ಹಬ್ಬ ಬಂದ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಹೇಳು. ಸರಿ ಅಂಕಲ್. ಯಾರು? ನಾನು ಗೋಪಾಲ. ನೀನ ಬೆಲ್ ಮಾಡಿದಾಗ್ಲೇ? ಹೌದು, ನಾನೇ. ಬೆಲ್ ಮಾಡಿ ಇಲ್ಲೋಗಿದ್ದೋ? ಕಾರಲ್ಲಿ ಬ್ಯಾಗ್ ಇತ್ತು, ತರಣ ಅಂತ ಹೋಗಿದ್ದೆ. ಕಾರಲ್ಲಿ ಬ್ಯಾಗ? ಅಪ್ಪ ಅಮ್ಮ ಬ್ಯಾಗ್ ಮರ್ತೋದ್ರಾ? ಇದು ಅದಲ್ಲ. ಅದಲ್ವಾ? ಬೇರೆ. ಬೇರೆನಾ? ಏನದು? ಅಮೌಂಟು. ಅಮೌಂಟಾ? ಮೆತ್ತಗೆ ಮಾತಾಡೋ. ಯಾರು ಕೊಟ್ರು? ಪ್ರೊಡ್ಯೂಸರ್ GKP ಕೊಟ್ಟಿದ್ದು. GKPನ? ಹೌದು. ನಾವು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಹಲೋ ಸರ್, ಹೇಳಿ. ಕೃಷ್ಣಮೂರ್ತಿ, ಎಲ್ಲಿದೆಯಾ? ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಸರ್. ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬಾ. ಸರಿ ಸರ್, ಬರ್ತೀನಿ. ಏನಂತೆ? ಪ್ರೊಡ್ಯೂಸರ್ GKP ಅರ್ಜೆಂಟ್ ಮನೆ ಕಡೆ ಬಂದು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಗೋಪಾಲ ಅಂಕಲ್, ಪ್ರೊಡ್ಯೂಸರ್ GKP ಮನೆ ಕಡೆ ನಡಿಯಪ್ಪ. ಓಕೆ ಅಂಕಲ್. ಹೇಳಿ ಅಂಕಲ್. ಒಂದು ನಿಮಿಷ ಮೇಲೆ ಬಾ. ಹಾ, ಬಂದೆ. ಕೃಷ್ಣ, ನನ್ನ ಜೀವಮಾನದಲ್ಲಿ ಸಂಪಾದನೆ ಮಾಡಿರೋ ಎಲ್ಲ ದುಡ್ಡು ಮತ್ತು ಆಸ್ತಿ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿದೆ. ರೈಡ್ ಮುಗಿಯೋವರೆಗೂ ಪ್ಲೀಸ್ ಏನಾದರೂ ಮಾಡಿ ಜೋಪಾನ ಮಾಡಬೇಕು. ಅಲ್ಲ ಸರ್, ನಿಮ್ಮ ಕಂಪ್ನಿಯಲ್ಲಿ 12 ವರ್ಷದಿಂದ ಕೆಲಸ ಮಾಡ್ತಿದ್ದಾನಲ್ಲ ಪ್ರಕಾಶ್, ಅವ್ನು ನಿಮಗೆ ಚೆನ್ನಾಗಿ ಗೊತ್ತು. ಈ ರೈಡ್ ಎಲ್ಲ ಮುಗಿಯೋ ತನಕ ಇದನ್ನೆಲ್ಲ ಪ್ಲೀಸ್ ಅವನ್ ಸುದ್ದಿ ಮಾತ್ರ ಎತ್ತಬೇಡ. ಅವನಿಗೇನಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ಅವನೇ ರೈಡ್ ಮಾಡ್ಬಿಡ್ತಾನಷ್ಟೇ.
ಈ ವಿಷಯದಲ್ಲಿ ನೀವೇ ತುಂಬಾ ಸೇಫ್. ಇನ್ಕಮ್ ಟ್ಯಾಕ್ಸ್ನವ್ರಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ನಿಮ್ ತಂಟೆಗೆ ಬರಲ್ಲ. ಹೌದಮ್ಮ, ನಾನೇನೋ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಈಗ ಅದೇ ನನಗೆ ಭಯ ಆಗ್ತಿರೋದು. ಗೋಪಾಲ, ಹಾ ಅಂಕಲ್. ಇದನ್ನ ಜೋಪಾನ ತಗೊಂಡೋಗಿ ರಾಗ ಕೈಯಲ್ಲಿ ಕೊಟ್ಟು ಭದ್ರವಾಗಿ ಇಡಕೇಳು. ಆಯ್ತು. ನಾ ವಾಪಸ್ ಬರೋವರೆಗೂ ನೀ ರಾಘು ಜೊತೆಲೇ ಇರು. ಸರಿ ಆಂಟಿ. ನೀವ್ ಹೇಗೆ ಏರ್ಪೋರ್ಟ್ಗೆ ಹೋಗ್ತೀರಾ? ಸಾರ್ ಕಾರಲ್ಲಿ ನಾವು ಡ್ರಾಪ್ ತಗೋತೀವಿ, ನೀನ್ ನಮ್ಮ ಕಾರಲ್ಲಿ ಮನೆಗೆ ಹೋಗು. ಸರಿ ಅಂಕಲ್. ಈ ಹುಡುಗ ತುಂಬಾ ಒಳ್ಳೆಯವನು. ನನ್ ಮಗನ್ ಹಾಗೇನೆ ಇವನು. ನೀವು ನನ್ನನ್ನು ಎಷ್ಟು ನಂಬಿದಿರೋ ಇವನನ್ನು ಅಷ್ಟೇ ನಂಬೋದು. ಧೈರ್ಯವಾಗಿರಿ, ಏನೂ ಆಗಲ್ಲ. ನನ್ ಜವಾಬ್ದಾರಿ ಮುಗೀತು. ಇನ್ನೇನಿದ್ರು ನಿಂದಪ್ಪ. ಅಪ್ಪ ಅಮ್ಮನ ಜೊತೆ ಏರ್ಪೋರ್ಟಿಗೆ ನೀನು ಹೋಗಿದ್ರೆ ಆಗ್ತಿರ್ಲಿಲ್ವಾ? ಇಬ್ರೇ ಹೇಗೋದ್ರೋ ಏನೋ. ಅಲ್ಲ, ಈ ಬ್ಯಾಗ್ ಬೇಕಿದ್ರೆ ಮ್ಯಾನೇಜರ್ ಅವ್ರ ಮಗ ಕಳಿಸಿದ್ರೆ ಆಗ್ತಿತ್ತು. ಪ್ರೊಡ್ಯೂಸರ್ ಸಾಹೇಬ್ರಿಗೆ ನಿಮ್ ತಂದೆ ಮೇಲೆ ಇಟ್ಟಿರೋ ನಂಬಿಕೆ ಎಲ್ರ ಮೇಲೆ ಇರ್ಬೇಕಲ್ಲಪ್ಪ. ಇತ್ತೀಚೆಗೆ ಏರಿಯಾದಲ್ಲಿ ಕಳ್ತನ ಬೇರೆ ಜಾಸ್ತಿ ಆಗ್ತಿದೆ. ಆ ಕಳ್ಳ ಯಾವಾಗ ಯಾರ ಮನೆ ನುಗ್ತಾನೆ ಅನ್ನೋದೇ ಗೊತ್ತಿಲ್ಲ. ಈ ಟೈಮಲ್ಲಿ ಬ್ಯಾಗ್ ಕಳ್ಸಿದ್ದಾರೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ? ದುಡ್ಡು ಇಲ್ದೇ ಇರೋರ್ಗೆ ದುಡ್ಡಿನ ಚಿಂತೆ, ದುಡ್ಡಿರೋರ್ಗೆ ಅದನ್ನ ಹೇಗ್ ಜೋಪಾನ ಮಾಡ್ಬೇಕು ಅನ್ನೋ ಚಿಂತೆ. ದುಡ್ಡಿದ್ರೂ ಪ್ರಾಬ್ಲಮ್ಮು, ದುಡ್ಡು ಇಲ್ದೇ ಇದ್ರೂ ಪ್ರಾಬ್ಲಮ್ಮು. ನನ್ನ ಹತ್ರ ಏನಾದ್ರೂ ಸ್ವಲ್ಪ ದುಡ್ಡಿದ್ರೆ ಅಮ್ಮನ್ಗೆ ಹಾರ್ಟ್ ಆಪರೇಷನ್ ಮಾಡಿಸಿ ಅಕ್ಕಂಗೆ ಮದ್ವೆ ಮಾಡಿ ಲೈಫಲ್ಲಿ ಆರಾಮಾಗಿರ್ತಿದ್ದೆ, ಯಾವ ಪ್ರಾಬ್ಲಮ್ಮು ಇಲ್ದಂಗೆ. ಗೋಪಿ, ಹೇಳಕ್ಕ. ಅಮ್ಮಂಗ್ ತುಂಬಾ ಸೀರಿಯಸ್ ಆಗಿದೆ ಕಣೋ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸ್ವಲ್ಪ ಬೇಗ ಬರ್ತೀಯಾ? ಹಾ ಸರಿ ಸರಿ, ನೀನೇನು ಹೆದರ್ಕೋಬೇಡ, ನಾನ್ ಬರ್ತೀನಿ. ತಡ ಮಾಡ್ಬೇಡ. ಆಯ್ತಾಯ್ತು, ನಾನ್ ಬೇಗ ಬರ್ತೀನಿ. ಏನಂತೆ? ಸೀರಿಯಸ್ ಅಂತೆ. ನಾನೊಂದ್ಸಲಿ ನೋಡ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಬೇಗ ಬರ್ತೀನಿ. ಗೋಪಾಲ, ಮತ್ತೆ ನೀನೇನು ಬರೋದು ಬೇಡ. ಅಲ್ಲೇ ಇದ್ದು ಅಮ್ಮನ ಚೆನ್ನಾಗಿ ನೋಡ್ಕೊ. ಇಂಥ ಟೈಮಲ್ಲಿ ನೀನೊಬ್ಬನೇ ಬಿಟ್ಟು ಹೇಗೋ ಹೋಗೋದು? ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನೀನು ಹೊರಡು. ಅಲ್ಲ ರಘು, ನಾನ್ ಹಾಗೆಲ್ಲ ಏನು ಆಗಲ್ಲ ಕಣೋ. ಯಾಕೆಂದ್ರೆ ಈ ವಿಷಯ ನನಗೂ ನಿನಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಹೊರಡು. ಸರಿ, ನಾನಿನ್ ಬರ್ತೀನೋ. ಗೋಪಾಲ, ಹಾ, ಸ್ವಲ್ಪ ದುಡ್ಡು ಕೊಡ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಇಟ್ಕೋ. ಬೇಡ, ಬೇಕಾದ್ರೆ ಬಂದು ತಗೊಂಡೋಗ್ತೀನಿ. ಅಲ್ಲ ಕಣೋ, ಅಮ್ಮಂಗೆ ತುಂಬಾ ಸೀರಿಯಸ್ ಅಂತ ಹೇಳ್ತೀಯಾ, ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಿದ್ಯಲ್ಲ. ನೋಡು, ಅದಕ್ಕೋಸ್ಕರ ಎರಡೆರಡು ಸಲ ಓಡಾಡಕ್ಕಾಗುತ್ತಾ? ಅಂತ ರಿಸ್ಕ್ ಎಲ್ಲ ಬೇಡ, ಬಂದೇ ಇರು. ಲೋ, ಹಲೋ. ಹಾ ಹೇಳಿ. ಯಾಕೋ, ಏನಾಯ್ತು? ಹೇಳು, ಏನಾಯ್ತು? ಎಣ್ಣೆ ಚೆಲ್ಲೋಗಿತ್ತು, ಚಾರ್ ಬಿದ್ಬಿಟ್ಟೆ. ಏನಾದ್ರೂ ಪೆಟ್ಟಾಯ್ತಾ? ಏನಿಲ್ಲ. ಎಷ್ಟೊಂದು ದುಡ್ಡು? ಎಷ್ಟೊಂದು ದುಡ್ಡು ಇಟ್ಕೊಂಡು ಈ ನನ್ನ ಮಗ ಅದರಲ್ಲೂ ಎಣಿಸ್ತಾ ಇದ್ದಾನಲ್ಲ. ಎಂತ ಕಂಜೂಸ್ ಇರ್ಬೇಕು. ಹೇಗಾದ್ರೂ ಮಾಡಿ ಈ ಹಣ ಹೊಡಿಲೇಬೇಕು. ಗೋಪಾಲ, ಏನೋ ಮಾಡ್ತಿದ್ಯಾ? ಈ ದುಡ್ಡನ್ನೆಲ್ಲ ನೋಡಿ ನೀನು ರಾತ್ರಿ ಕೂಡ ಅನ್ನೋದನ್ನೇ ಮರ್ತೋಗ್ಬಿಟ್ಟೆ. ಹೇಳಿದ್ರೆ ತಾನೇ ಗೊತ್ತಾಗೋದು. ಈ ದುಡ್ಡನ್ನೆಲ್ಲ ಕಳ್ತನ ಮಾಡ್ತಾ ಇದ್ದೀನಿ. ಗೋಪಾಲ, ಗೋಪಾಲ, ಏನೋ ಅಮ್ಮನ ಬಗ್ಗೆ ಟೆನ್ಷನಾ? ಗಾಬರಿ ಆಗ್ಬೇಡ, ಅಮ್ಮನಿಗೆ ಏನೂ ಆಗಲ್ಲ. ತಗೋ, ತಗೋ. ಅಕ್ಕ ಕಾಯ್ತಿರ್ತಾರೆ, ಧೈರ್ಯವಾಗಿ ಹೋಗು. ಹೋಗು. ನೀನಿನ್ನೂ ಹೋಗಿಲ್ವಾ? ಹೊರಗಡೆ ಮಳೆ ಬರ್ತಾ ಇದೆ, ಬಸ್ಸಲ್ಲೋದ್ರೆ ಲೇಟ್ ಆಗತ್ತೆ, ಅದಕ್ಕೆ ಕಾರ್ ತಗೊಂಡೋಗೋಣ ಅಂತ. ಅದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ತಗೊಂಡು ಹೋಗು.
ಗೋಪಾಲ ಹೋದ್ ಕೂಡಲೇ ಅಮ್ಮ ಹೇಗಿದ್ದಾರೆ ಅಂತ ಫೋನ್ ಮಾಡಿ ಹೇಳು. ಸರಿ ಆಯ್ತು, ನಾನಿನ್ ಬರ್ತೀನಿ. ಹೇಳೋದನ್ ಮರ್ತೆ, ಡೋರ್ ಲಾಕ್ ಹಾಕೊಳ್ಳೋದನ್ನ ಮರಿಬೇಡ. ಹೌದಲ್ಲ, ಮರ್ತೇ ಬಿಟ್ಟಿದೆ. ಗೋಪಾಲ ನೀನು ಹೋಗು, ನಾನು ಲಾಕ್ ಮಾಡ್ಕೋತೀನಿ. ಹಾ ಸರಿ ಆಯ್ತು. ಹಲೋ ರಾಘು, ನಾನು GKP. ಹಾ ಹೇಳಿ ಅಂಕಲ್. ಗೋಪಾಲ ಬನ್ನ? ಹಾ ಅಂಕಲ್ ಬಂದ. ಆ ದುಡ್ಡು ಡಾಕ್ಯುಮೆಂಟ್ಸ್ ಎಲ್ಲ ಸೇಫ್ ಆಗಿದೆ ತಾನೆ? ಹಾ ಇದೆ. ಯಾವುದಕ್ಕೂ ಸೇಫ್ಟಿಗೆ ಒಬ್ಬನ್ ಕಳಿಸ್ಲಾ? ಬೇಡ ಅಂಕಲ್, ನಾನು ಇದೀನಲ್ಲ, ನೋಡ್ಕೋತೀನಿ. ಹಾಗಲ್ಲಪ್ಪ, ನಮ್ ಕಡೆ ಇನ್ಕಮ್ ಟ್ಯಾಕ್ಸ್ ಅವ್ರ ಭಯ, ನಿಮ್ ಕಡೆ ಕಳ್ರು ಭಯ. ನಿಮ್ಮ ಅಪ್ಪ ಅಮ್ಮ ಬೇರೆ ಊರಲ್ಲಿಲ್ಲ, ಅದಕ್ಕೆ ಸೇಫ್ಟಿಗೆ ಒಬ್ಬನ್ ಕಳಿಸ್ಲಾ ಅಂದೆ. ನೀವು ಯಾರನ್ನೂ ಕಳಿಸ್ಬೇಡಿ ಅಂಕಲ್, ನೀವು ಧೈರ್ಯವಾಗಿರಿ. ನಾನು ಇದೀನಲ್ಲ, ನೋಡ್ಕೋತೀನಿ. ಆಯ್ತಪ್ಪ. ಸರಿ ಅಂಕಲ್.
ಹಲೋ, ಹಲೋ, ಯಾರು? ಇದು ನಂಜಮಣಿ ಉಪ್ಪಿನಕಾಯಿ ಕಂಪನಿಯಾ? ಏನು? ನಂಜಾಮಣಿ ಉಪ್ಪಿನಕಾಯಿನ? ಸಾರಿ, ರಾಂಗ್ ನಂಬರ್. ಅಲೋ ಅಲೋ,
ಗೋಪಾಲ ಗೋಪಾಲ ಇಲ್ಲೇ ಇದೆಯಾ? ಹೇ 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 ಯಾರು ನೀನು? ಯಾರು ನೀನು? ಹೇ ಗೋಪಾಲ, ಹೇ ಗೋಪಾಲ, ಹೇ ಗೋಪಾಲ ಎಲ್ಲಿ? ನನ್ನ ಹತ್ರ ಏನಾದ್ರೂ ಸ್ವಲ್ಪ ದುಡ್ಡಿದ್ರೆ ಅಮ್ಮನ್ಗೆ ಹಾರ್ಟ್ ಆಪರೇಷನ್ ಮಾಡಿಸಿ ಅಕ್ಕಂಗೆ ಮದುವೆ ಮಾಡಿ ಲೈಫಲ್ಲಿ ಆರಾಮಾಗಿರ್ತಿದ್ದೆ. ಹಲೋ ರಾಘು, ನಾನ್ ಕಣೋ ಗೋಪಾಲ. ಗೋಪಾಲ್ ಎಲ್ಲಿಂದ ಮಾತಾಡ್ತಿದ್ಯಾ? ಹಾಸ್ಪಿಟ್ಲಿಂದ. ಫೋನ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತು? ಅಮ್ಮ ತುಂಬಾ ಸೀರಿಯಸ್ ಆಗಿದ್ದಾರೆ, ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಅದು ಅಲ್ಲದೆ ಫೋನು ನಾನು ನಿಮ್ಮನೇಲೆ ಬಿಟ್ಬಿಟ್ಟು ಹೋಗಿದ್ದೆ. ಅಮ್ಮ ಏನಾದ್ರೂ ನಾರ್ಮಲ್ ಕಂಡೀಷನ್ ಅಲ್ಲಿ ಇದ್ದಿದ್ರೆ ನಾನು ನಿನ್ ಜೊತೆನೇ ಇರ್ತಾ ಇದ್ದೆ. ಸರಿ ಸರಿ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ಅಮ್ಮ ಚೆನ್ನಾಗಿ ನೋಡ್ಕೊ. ಗೋಪಾಲ್ ಆಗಾಗ ಫೋನ್ ಮಾಡ್ತಾ ಇರು. ಆಯ್ತು ರಾಘು. ಈಗ ಫೋನ್ ಮಾಡಿದ್ದು ಗೋಪಾಲ. ಮನೇಲಿದ್ದವ್ರು ಯಾರು? ಒಂದ್ ವೇಳೆ ಮನೆಗೆ ಕಳ್ಳನೋಗಿರ್ಬಹುದಾ? ಗೋಪಾಲ ಮರ್ತು ಹೋದ ಮೊಬೈಲ್ನ ಕಳ್ಳ ಎತ್ಕೊಂಡಿರ್ಬಹುದಾ? ಅಥವಾ ಗೋಪಾಲನೇ ನಾನು ಅವನ ಮೇಲೆ ಡೌಟ್ ಪಡಬಾರ್ದು ಅಂತ ಹೊರಗಡೆ ಹೋಗಿ ಫೋನ್ ಮಾಡ್ತಾ ಇರ್ಬಹುದಾ? ಏನೂ ಗೊತ್ತಾಗ್ತಾ ಇಲ್ವೇ. ಯಾರು? ನಾನು ಶರಣ್, ಆರ್ಟಿಸ್ಟ್ ಶರಣ್. ಯಾವ ಶರಣ್? ಯಾವ ಆರ್ಟಿಸ್ಟ್ ಅಂತ ಗೊತ್ತಾಗ್ತಿಲ್ವೇ? ನಾನು ಕಣೋ ನಿನ್ ಚಡ್ಡಿ ದೋಸ್ತು ಶರಣ್. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಬೇಗ ಬಾಗಿಲು ತೆಗಿಯೋ, ನೀನ್ ಡ್ರಾಮಾ ನಿಲ್ಸೋ. ನಿಂತರ ಡ್ರಾಮಾ ಮಾಡಕ್ ನಾನೇನು ಆರ್ಟಿಸ್ಟಾ? ಸಾಕ್ ಸುಮ್ನಿರ. ಮೊದಲೇ ಚೆಂಗ್ಲು ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು. ಏನ್ ದೊಡ್ಡ ಆರ್ಟಿಸ್ಟ್ ತರ ಬಿಲ್ಡಪ್ ಕೊಡ್ತೀಯಾ? ಸರಿ, ಏನ್ ಈ ಮಳೇಲಿ? ರಾಘು, ನನಗೆ ಮದ್ವೆ ಫಿಕ್ಸ್ ಆಯ್ತು ಕಣ. ಹೌದಾ? ಕಂಗ್ರಾಚುಲೇಷನ್ ಮಗ. ಥ್ಯಾಂಕ್ ಯು ಮಗ. ಇನ್ವಿಟೇಷನ್ ಕೊಟ್ಟು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದೆ. ಮಳೇಲಿ ನೆಂದಿದ್ಯಾ? ಲೈಟ್ ಆಗಿ. ಮೊದ್ಲು ತಲೆ ಒರೆಸ್ಕೋಬಾ. ನಡಿ. ಲೋ ರಾಘು, ಮನೇಲಿ ಯಾರು ಇದ್ದಂಗಿಲ್ಲ. ಆಂಟಿ ಅಂಕಲ್ ಎಲ್ಲೋ? ರಿಲೇಟಿವ್ ಮದ್ವೆ ಇತ್ತು, ಮಂಗ್ಳೂರ್ಗೆ ಹೋಗಿ. ಲೋ ರಾಘು, ಮನೇಲಿ ನೀನ್ ಒಬ್ನೇ ಇದೆಯಲ್ಲ, ಗೋಪಾಲ ಇಲ್ಲ? ಗೋಪಾಲ ಎಷ್ಟೊತ್ತು ಇಲ್ಲೇ ಇದ್ದ. ಅಮ್ಮನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ. ಹೌದಾ? ಯಾಕೆ? ಹಾರ್ಟ್ ಅಟ್ಯಾಕ್ ಅಂತ. ಅಯ್ಯೋ ದೇವ್ರೆ.
ಈ ಕಾಲದಲ್ಲಿ ಯಾವ ಟೈಮಿಗೆ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತೆ ನಂದೇನಿದೆ, ಮದ್ವೆ ಗಂಡು ನೀನ್ ಹೇಳ್ಬೇಕು. ನಂದೇನಿದೆಯಪ್ಪ, ಮದುವೆ ಆಗೋದು ಒಂದೇ. ನೋಡು, ಮದುವೆಗೆ ತುಂಬ ಕೆಲಸಗಳಿದೆ, ಎಲ್ಲ ಕತೆನೂ ಹೇಳ್ಕೊಂಡಿರೋಕ್ಕಾಗಲ್ಲ. ಮಗ ನೋಡು, ಆಂಟಿ ಅಂಕಲ್ಗೆ ನಾನೇ ಹೇಳಿದೆ ಅಂತ ಹೇಳ್ಬಿಟ್ಟು ನನ್ನ ಮದುವೆಗೆ ತಪ್ಪದೆ ಕರ್ಕೊಂಡು ಬರಬೇಕು. ಅವ್ರನ್ನ ಮದುವೆ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ತಗೋ ಇನ್ವಿಟೇಷನ್. ಎಷ್ಟೇ ಆದ್ರೂ ಚಡ್ಡಿ ದೋಸ್ತು, ನಿನ್ ಮದುವೆ ಬರ್ದೇ ಇರಕ್ಕಾಗತ್ತಾ? ಖಂಡಿತ ಬರ್ತೀನಿ. ಶಬಾಷ್. ಸರಿ, ನಾ ಇನ್ ಬರ್ಲಾ? ಶರಣ್, ಇದೇನಾ ಇದು? ಈ ಬ್ಯಾಗ್ ನನ್ ಬ್ಯಾಗ್ ತರ ಇದೆ. ಹಲೋ ಬಾಸು, ನನ್ನ ಬ್ಯಾಗು ನಿನ್ನ ಬ್ಯಾಗ್ ತರನೇ ಇರ್ಬೋದು, ಆದ್ರೆ ಕಲರ್ ಒಂದೇ ಚಾನ್ಸೇ ಇಲ್ಲ. ಏನೋ ಹೇಳಿ ನಾವು ಹೋಗೋದನ್ನ ತಪ್ಪಿಸ್ಬೇಡ, ಆಯ್ತಾ? ಹೇ, ಹಾಗಲ್ಲ ಕಣ. ನನ್ ಬ್ಯಾಗ್ ಕಲರು ಬ್ಲಾಕು. ಇದ್ಯಾವ ಕಲರು? ಇದು ಬ್ಲಾಕೆ. ಲೋ ರಾಘು, ರಾಘು, ಬ್ಯಾಗ್ನಾಕು ಅಲ್ಲಿ ಇಡ್ತಾ ಇದೀಯಾ? ನಾವು ಹೋಗ್ಬೇಕು. ಲೋ, ನಂಗೂ ಒಬ್ನೇರಾಗ ಬೋರ್ ಆಗುತ್ತೆ. ಬೆಳಗ್ಗೆ ಹೋದ್ರಾಯ್ತು, ಸುಮ್ನಿರ. ಲೋ ರಾಘು, ಅಲ್ಲಲ್ಲ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೇ, ನನ್ನ ಮದ್ವೆಗೆ ಇನ್ನು 3 ದಿನ ಬಾಕಿ ಇರೋದು. ಮದ್ವೆ ಕೆಲಸ ತುಂಬಾ ಇದೆ ಕಣೋ, ನಾನು ಹೋಗ್ಬೇಕು. ಅದ್ ಸರಿ, ನಿನ್ ಮದ್ವೆಗೋ ಹುಡುಗಿ ಯಾರು? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಏನು ಹೇಳಲೇ ಇಲ್ಲ, ಹಾಗೆ ಹೋಗ್ತೀಯಾ? ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜು ಅಲ್ಲ, ಇದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ 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 ಹೇಳೋ. ರಾಘು, ನಾನು ಔಟ್ಡೋರ್ ಶೂಟಿಂಗ್ ಹೋಗಿದ್ದೆ. ಲಾಡ್ಜ್ನಲ್ಲಿ ನನ್ನ ಪಕ್ಕದ ರೂಮಲ್ಲೇ ಐಟಮ್ ಸಾಂಗು, ಅದೇ ಜಿಂದಾಣಿ ರೂಮ್ ಇತ್ತು. ನಿನಗೆ ಗೊತ್ತಲ್ವಾ, ನನಗೆ ಮೊದಲಿಂದನೂ ರಾತ್ರಿ ನಿದ್ದೆಗಣ್ಣಲ್ಲಿ ನಡೆದಾಡೋ ಅಭ್ಯಾಸ ಬೇರೆ. ನಾನು ಡೈಲಿ ರಾತ್ರಿ ಅವಳ ರೂಮ್ಗೆ ಹೋಗಿ ಮಲಗ್ತಾ ಇದ್ದೆ. ಒಂದಿನ ನನಗೆ ತಗಲಾಕೊಂಬಿಟ್ಲು. ಅದು ಅಲ್ಲದೆ ಅವಳಿಗೆ 3-4 ಜನ ಬಾಯ್ ಫ್ರೆಂಡ್ಸ್ ಬೇರೆ ಇದ್ರಪ್ಪ. ಕರ್ಮ. ಹಲೋ ರಾಘವೇಂದ್ರ ಸ್ವಾಮಿಗಳೇ, ಕರ್ಮ ಅನ್ಬೇಡಿ. ನಾನೇನಾದ್ರೂ ಅವಳನ್ನ ಬಿಟ್ಟಿದ್ರೆ ಯಾರಾದರೂ ಸಿಕ್ಕವ್ರಿ ಸೀರುಂಡೆ ಅಂತ ದೇಪ್ಕೊಂಡು ಹೋಗ್ಬಿಡೋರು. ಅದಕ್ಕೆ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡ್ಕೊಳ್ತಾ ಇರೋದು. ಅಂತೂ ನಿನ್ ಕಾಯಿಲೆ ನಿನ್ಗೆ ಪ್ಲಸ್ ಪಾಯಿಂಟ್ ಆಯ್ತು, ಅವಳಿಗೆ ಫುಲ್ ಸ್ಟಾಪ್ ಆಯ್ತು. ಹೌದು ಕಣ ರಾಘು, ನನ್ನ ಈ ಕಾಯಿಲೆಯಿಂದ ಐಟಮ್ ಸಾಂಗ್ ಜಿಂದಾಣಿ ಸಿಕ್ಕಿದ್ಲು, ಅದೇ ನನ್ನ ಅದೃಷ್ಟ. ಇನ್ನು ತಮಗೆ ಕಣ್ಣಿಲ್ದೆ ಇದ್ದರೂ ದುಡ್ಡು ಕಾಡೋದಿಲ್ಲ ಅಲ್ವೇನ? ಇರೋ, ನಾನೇ ನೋಡ್ತೀನಿ. ಶಿಕ ಯಾರು? ನಾನು ವರ್ಮಾ. ಏನ್ ವಿಷಯ? ರಾಘು ಹತ್ರ ಮಾತಾಡ್ಬೇಕಿತ್ತು. ಲೋ ರಾಘು, ಯಾರೋ ಕುರ್ಮಾ ಅಲ್ಲ ವರ್ಮಾ ಅಂತೆ ನಿನ್ ಹತ್ರ ಮಾತಾಡ್ಬೇಕಂತೆ. ಯಾರು? ನಾನು ವರ್ಮಾ, ಪ್ರೊಡ್ಯೂಸರ್ GKP ಅವರ ಮ್ಯಾನೇಜರ್. ಹಾ, ಒಂದು ನಿಮಿಷ, ಈ ವರ್ಮಾ ನಿನಗೆ ಚೆನ್ನಾಗಿ ಗೊತ್ತಾ? ನಮ್ GKP ಪ್ರೊಡ್ಯೂಸರ್ ಇದಾರಲ್ಲ, ಅವ್ರ ಪ್ರಸ್ತುತ ಮ್ಯಾನೇಜರ್ ರವಿ ವರ್ಮಾ ಅಂತ. ಏಕೆ? ನಿನಗೆ ಚೆನ್ನಾಗಿ ಗೊತ್ತಿದ್ರೆ ಓಕೆ. ಯಾಕೆ ಅಂದ್ರೆ ಮನೇಲಿ ಒಂಟಿಯಾಗಿರೋದನ್ನ ನೋಡ್ಕೊಂಡು ನಮಗೆ ಗೊತ್ತಿರೋ ಹೆಸರು ಹೇಳ್ಕೊಂಡು ಒಳಗೆ ಬಂದ್ಬಿಡ್ತಾರೆ, ಅದಕ್ಕೆ ಕೇಳದೆ. ನೀನು ಹೇಳೋದು ನಿಜನೇ. ನಾನು ನ್ಯೂಸಲ್ಲಿ ಕೇಳ್ದೆ. ಈ ರವಿ ವರ್ಮಾ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಹಂಗಾರ ಓಕೆ, ಬಾ. ಏನ್ ವಿಷಯ? ಪ್ರೊಡ್ಯೂಸರ್ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೀತಾ ಇದೆ. ಹೌದಾ? ಹಾ, ಅಮೌಂಟ್ ಸೇಫ್ಟಿಗೋಸ್ಕರ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಇಸ್ ಇಟ್? ಪ್ರೊಡ್ಯೂಸರ್ಗೆ ಯಾರು ಬರೋದು ಬೇಡ ಅಂತ ಹೇಳಿದ್ದೆ, ಕಳಿಸಿದ್ರೆ ಅಂದ್ರೆ
ಮೋಸ್ಟ್ಲಿ ದುಡ್ಡು ಮಿಸ್ ಆಗುತ್ತೆ ಅನ್ನೋ ಭಯ ಇರಬೇಕು. ನನಗೆ ಹೇಳಲೇ ಇಲ್ಲ. ವರ್ಮಾ, ಇವ್ರು ಯಾರಂತ ಗೊತ್ತಿಲ್ಲ ಅಲ್ಲ? ನನ್ನ ಫ್ರೆಂಡ್ ಶರಣ್ ಅಂತ, ಒಳ್ಳೆ ಕಲಾವಿದ. ನೀವು ಆರ್ಟಿಸ್ಟಾ? ವರ್ಮಾ, ನಿಮ್ ಪ್ರೊಡ್ಯೂಸರ್ಗೆ ಹೇಳಿ ಒಂದ್ ಚಾನ್ಸ್ ಕೊಡ್ಸಿ. ಕನ್ನಡ ಇಂಡಸ್ಟ್ರಿಲಿ ನಂಬರ್ 1 ಕಮಿಡಿಯನ್ ಆಗ್ಲಿಲ್ಲ ಅಂದ್ರೆ ಕೇಳಿ. ರಾಘು, ಈ ವಿಷಯ ಇಲ್ಲಲ್ಲ, ಯಾಕೆ? ಊಟ ಮಾಡೋಣ ನಡಿ. ವರ್ಮಾ, ನಿಂದು ಊಟ? ಇಲ್ಲ, ಇನ್ನೂ ಆಗಿಲ್ಲ. ಸರಿ ಬನ್ನಿ, ನಡೀರಿ. ನನ್ಗೆ ನೀವೇ ಬಡಿಸ್ಕೊಳ್ಳಿ. ರಾಘು, ನಿನ್ ಫ್ರೆಂಡ್ ಶರಣ್ ಬಂದಿರೋ ವಿಷಯ? ಹೇಳದೆ ಮರ್ತಿದ್ದೆ. ಇವಂದು ಮದುವೆ ಫಿಕ್ಸ್ ಆಗಿತ್ತು, ಇನ್ವಿಟೇಷನ್ ಕಾಟ್ಕೊಳೋಣ ಅಂತ ಬಂದಿದ್ದ. ಹೇಗಿದ್ರು ಒಬ್ಬನೇ ಇದ್ನಲ್ಲ, ಅದಕ್ಕೆ ಜೊತೆಲಿ ಇರ್ಲಿ ಅಂತ ಇಸ್ಕೊಂಡೆ. ರಾಘು, ಅಮ್ಮ ಮಾಡಿದ ಅಡುಗೆ ರುಚಿ ಸೂಪರ್ ಕಣ. ನಿಮ್ಮ ಫ್ಯಾಮಿಲಿನೇ ಒಂದು ಕಲಾವಿದರ ಫ್ಯಾಮಿಲಿ ಕಣ. ಹೇಗೆ ಹೇಳ್ತೀಯಾ? ಹೇಗೆ ಅಂದರೆ, ನಿಮ್ಮಪ್ಪ ಕಾಸ್ಟ್ಯೂಮ್ ಡಿಸೈನರ್, ಇನ್ನು ನೀನು ಮ್ಯೂಸಿಕ್ ಡೈರೆಕ್ಟರ್, ಇನ್ನು ಮದರ್ ಇಂಡಿಯಾ ಕೇಳಬೇಕೆ ಅಡುಗೆ ಸ್ಪೆಷಲಿಸ್ಟು. ಶರಣ್, ಇನ್ನು ತಾತನ ಬಗ್ಗೆ ಮರ್ತಿದ್ಯಾ? ನಿಮ್ ತಾತ ಏನಾಗಿದ್ರು? ಅವರು ಆಗ ನಂಬರ್ 1 ಕಸ್ಟಮರ್. ಕರೆಕ್ಟ್, ಕೇಳಿದ್ದೀನಿ. ರಾಘು, ನನಗೆ ಹಳೆ ಕಾಲದ ಕಾಸ್ಟ್ಯೂಮ್ಗಳನ್ನೆಲ್ಲ ನೋಡಬೇಕು ಅಂತ ಆಸೆ ಕಣ. ಹೋಗ್ಬಿಟ್ಟು ನೋಡ್ಕೊಂಬರೋಣ? ಹೇ, ನಿಜ, ನನಗೂ ನೋಡ್ಬೇಕನ್ಸ್ತಿದೆ. ನೋಡೋಣವಾ? ಸರಿ, ಊಟ ಮಾಡಿ ನೋಡೋಣ. ಶರಣ್, ವರ್ಮಾ, ಇದೆ ಕಾಸ್ಟ್ಯೂಮ್ ಗೋಡನ್. ನೀವು ನೋಡ್ಕೊಬನ್ನಿ, ನಾನು ಇಲ್ಲೇ ಇರ್ತೀನಿ. ಸಾಯಿ ಕುಮಾರ್ ಡೈಲಾಗ್ ಕಿಂಗ್. ಪೊಲೀಸ್ ಸ್ಟೋರಿ ಕಾಸ್ಟ್ಯೂಮೇ ಇರಬೇಕು. ನಮ್ಮ ನಾಡಿನ ಹೆಮ್ಮೆಯ ಕಳಶ ರಾಜ್ಕುಮಾರ್ ಅವ್ರು ಹಾಕಿರೋ ಬಟ್ಟೆಗಳು. ರಾಜಣ್ಣ, ನಾನು ನಿಮ್ ತರ ಆಕ್ಟರ್ ಆಗ್ಬೇಕು ಅಂತ ಬಂದಿದ್ದೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕು. ಗಾನಕೋಗಿಲೆ ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ನಾ ಬಂದೆ, ನಾನು ಕಳ್ಕೊಂಡೆ. ಕಲ್ಪನಾಕ, ನಿಮ್ಮ ಆಶೀರ್ವಾದನೂ ನನಗೆ ಬೇಕು. ಓಹೋ, ಡ್ರೆಸ್ಗಳು, ಏನೇನೋ ಕಾಸ್ಟ್ಯೂಮ್ಸ್ಗಳು. ಹೊಯ್, ಮುತ್ತಿನ ಹಾರ, ವಿಷ್ಣು ದಾದಾ ಅವರು. ಇದು ಮಯೂರ ಸಿನಿಮಾದ ಕಾಸ್ಟ್ಯೂಮ್ ಅನ್ಸುತ್ತೆ. ರಾಜಣ್ಣ, ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳು. ಅರೆ, ಗಂಡು ಮಕ್ಕಳು ಪುಟ್ಗೋಸಿ ಹಾಕೊಳ್ಳೋದನ್ನ ನೋಡಿದ್ದೀನಿ, ಮತ್ತೆ ಕೇಳಿದ್ದೀನಿ. ಹೆಣ್ಣು ಮಕ್ಕಳು ಹೋಯ್, ಇದು ನಮ್ ಜಿಂದಾಣಿ ಡ್ರೆಸ್ ಇದ್ದಂಗಿದೆ. ಶರಣ್, ಇಲ್ಲಿ ನೋಡು. ಇಷ್ಟು ದೊಡ್ಡ ಕಾಸ್ಟ್ಯೂಮ್ ಗೋಡನಲ್ಲಿ ಈ ಹುಡುಗಿಗೊಂದು ಬಟ್ಟೆ ಸಿಗ್ಲಿಲ್ವಲ್ಲ ಗುರು? ಯಾಕೂಡ್ ನನ್ ಮಗನಿಗೆ ಕಣ್ಣು ಕಾಣಲ್ವಲ್ಲ, ಹೆಂಗಿದ್ರು ನಡೆಯುತ್ತೆ ಅಂತ ಇದ್ದಾಳೆ. ನಾವು ಬರ್ತೀವಿ ಅಂತ ಏನಾದ್ರೂ ಗೊತ್ತಿದ್ರೆ ಒಂಚೂರು ಬಟ್ಟೆನಾದ್ರೂ ಹಾಕೊಂಡಿರೋಳು. ಅದು ನಿಜ ಬಿಡು. ಯಾಕೋ, ಏನಾಯ್ತು? ತಾಯಿ ದೇವ, ಅಪ್ಪ ದೇವ ಅಲ್ಲದೆ ತಾಯಿ ಅಪ್ಪ ಮಗ ದೇವ ಬೇರೆ ಇಲ್ಲ ಅದೇ. ಇದು ಒಂಥರ ಭಯಂಕರ ದೇವದ ಫ್ಯಾಮಿಲಿ ಅಪ್ಪ, ಅಲ್ವೇನಾ? ವರ್ಮಾ, ಎಲ್ಲಿದೆಯೋ ವರ್ಮಾ?
ವರ್ಮಾ 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 ನಾಗವಲ್ಲಿ ರಾರಾ ರಾರಾ ಸರಸಕು ರಾರಾ ರಾರಾ ಸರಸಕು ರಾರಾ ನೀನ್ ಯಾರು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಉದ್ದೇಶ ಏನು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ನನ್ನೇನು ಮಾಡಬೇಡ, ನನ್ನ ಹತ್ರ ಯಾವ ಪ್ಲಾನು ಇಲ್ಲ. ನಾನೊಬ್ಬ ಹಾಸ್ಯ ಕಲಾವಿದ, ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರೋ? ಈ ಮನೆಯಲ್ಲಿ ಹಣ ಕಾಯ್ದವರು ಭೂತ ದೆವ್ವ ನಾನು. ದೇವ್ರೆ, ಭೂತಾನು ಅಂತೀಯ, ದೆವ್ವನು ಅಂತೀಯ, ಏನ್ ಮಾಡ್ಲಿ? ಇದೆಲ್ಲ ಬೇಕಾ ಈ ಟೈಮಲ್ಲಿ? ಭೂತ ದೇವ, ಈಗಾಗ್ಲೇ ನನ್ನ ಮದ್ವೆ ಫಿಕ್ಸ್ ಆಗೋಗಿದೆ. ನೀನೇನಾದ್ರೂ ನನ್ನ ಸಾಯಿಸ್ಬಿಟ್ರೆ ನಾನು ಮದ್ವೆ ಆಗೋ ಹೆಂಡ್ತಿಗೆ ತುಂಬಾ ಅನ್ಯಾಯ ಮಾಡ್ದಂಗ ಆಗುತ್ತೆ. ನನ್ನ ಹತ್ರ ಮಾತಾಡ್ಬೇಡ ನೀನು. ಹಣಕ್ಕಾಸೆ ಪಡೋ ನಿನ್ನಂತವರ ರಕ್ತ ಕುಡಿದೆ ನಾನು ಬಿಡೋದಿಲ್ಲ. ಯಾಕೋ ಹಾಕೋಕೊಂಡೆ? ಏನಾಯ್ತು? ರಾಘು, ಭೂತ, ದೆವ್ವ, ದೆವ್ವದ ಭೂತ. ಏನೋ ಹೇಳ್ತಿದ್ಯಾ? ಹೌದು ಕಣೋ ರಾಘು, ಈ ಮನೆ ಒಳಗೆ ದೆವ್ವ ಇದೆ ಕಣೋ. ಅದು ದುಡ್ಡು ಕಾಯ್ತಾ ಇದೆ ಅಂತ ಕಣ. ರಾಘು, ನೀನು ಹೇಳ, ನಾನು ಕಳ್ಳನೇನೋ, ಕಳ್ಳ ತಾಡ್ತೀನೇನೋ, ನೀನು ಹೇಳ ರಾಘು. ಸ್ವಲ್ಪ ನೀನ್ ಡ್ರಾಮಾ ನಿಲ್ಸಿ ವರ್ಮ ಎಲ್ಲಿಂದ ಹೇಳ್ತೀಯ ಏನೋ? ಆ ಭೂತ ವರ್ಮನ ಸಾಯಿಸಿರ್ಬೇಕು ಕಣ. ನೀನು ತಲೆಗಿಲೆ ಕೆಟ್ಟಿದ್ಯೇನೋ? ಹೌದು ಕಣ, ಈ ಭೂತ್ ಬಂಗ್ಲೆ ಒಳಗೆ ಬರ್ತಿದ್ದಾಗ ನನ್ನ ತಲೆ ಕೆಟ್ಟೋಗಿದೆ ಕಣ. ರಾಘು, ಆ ಭೂತ ನನ್ನ ರಕ್ತ ಬೇರೆ ಹೀರ್ತೀನಿ ಅಂದಿತ್ತು. ಇನ್ನು ಆ ವರ್ಮನ್ ಬಿಟ್ಬಿಟ್ಟಿರುತ್ತಾ? ಲೋ, ಹಾಗೆಲ್ಲ ಏನು ಆಗಿರಲ್ಲ ಕಣ. ಇಲ್ಲೇ ಎಲ್ಲಾದ್ರೂ ಇರ್ತಾನೆ. ಬಾರೋ. ಯಾಕೆ ಬಿಡ, ನೀನ್ ಬೇಕಾದ್ರೆ ಹೋಗು, ನಾನ್ ರಾಘು, ಅಲ್ಲಿ ಭೂತ ಬರ್ತಾ ಇದೆ ಕಣೋ. ಬಂತು ಅಯ್ಯೋ ಬರ್ತಾ ಇದೆ ಕಣೋ, ಹತ್ರಕ್ಕೆ ಬರ್ತಾ ಇದೆ ಕಣೋ. ರಾಘು, ಅಲ್ಲಿ ಹೋಗು 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 ಕೂಡ ನನ್ ಮಗನೇ, ಅಲ್ಲೇ ನಿನ್ ಕಣ್ಣ ಎದುರಿಗಿದೆ ನೋಡು. ಟಿವಿಯೋ ಸಾಯ್ಸೋ, ಹೊಡಿಯೋ. ರಾಘು, ನಾನ್ ಕಣೋ ವರ್ಮ. ಈ ಭೂತನ ಸದ್ಯ ವರ್ಮ ಏನಿದೆಲ್ಲ? ಎಲ್ಲಿ ನನ್ನ ಜಿಂದಾಣಿನ ನಾನು ಬಿಟ್ಟು ಹೋಗ್ಬಿಡ್ತೀನೇನೋ ಅನ್ಕೊಂಡಿದ್ದೆ. ಏನಾಗ್ಲಿಲ್ಲ ಅಲ್ಲ. ಥು ನಿನ್ನ ಯಪ್ಪ. ವರ್ಮ ಏನಿದೆಲ್ಲ? ಅಯ್ಯೋ, ನಾವಿಬ್ರು ಒಟ್ಟಿಗೆ ಬಂದ್ವಾ. ನಾನು ಆ ಕಡೆ ಹೋದೆ, ಅಲ್ಲಿ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿ ಕಾಣಿಸ್ತು. ಅದನ್ನ ಹಾಕೊಂಡು ಇವನು ತೋರ್ಸೋಣ ಅಂತ ಬಂದೆ. ಇವನ್ ನೋಡಿದ್ರೆ ಮೊದ್ಲೇ ಹೆದರ್ಕೊಂಡಿದ್ದ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಹೆದರ್ಸೋಣ ಅಂತ ಇದನ್ನ ಹಾಕೊಂಡೆ. ಮೊದ್ಲೇ ಇವನು ಹೆದ್ರು ಪುಕ್ಲ ಅಂತದ್ರಲ್ಲಿ ನೀನ್ ಬೇರೆ. ಸರಿ ಸರಿ ಬನ್ನಿ.
ರಾಘು ಅದೇನು ಕಾಸ್ಟ್ಯೂಮ್ ರೂಮ್ ಏನೋ ಯಪ್ಪ ಯಾಕೋ ಒಳ್ಳೆ ಭೂತ್ ಬಂಗ್ಲೆ ಇದ್ದಂಗಿದೆಯಲ್ಲೋ. ನಿನಗೆ ಭಯ ಅದಕ್ಕಾಗ ಅನ್ಸುತ್ತಷ್ಟೇ. ನೋಡಿ 2 ರೂಮ್ ಇದೆ. 1 ರೂಮಲ್ಲಿ ಇಬ್ರು ಒಟ್ಟಿಗೆ ಮಲಗ್ಬೋದು, ಇಲ್ಲ ಸೆಪರೇಟ್ ಮಲಗ್ಬೋದು, ನಿಮ್ ಇಷ್ಟ. ನೀ ಎಲ್ಲಿ ಮಲಗ್ತೀಯಾ? ನಾನು ಮೇಲ್ ಮಲಗ್ತೀನಿ. ಮೇಲ ಯಾವ್ದಕ್ಕೂ ನಾನು ಸಪ್ರೇಟ್ ಆಗಿ ಮಲಗ್ತೀನಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಶರಣ್ ಎಲ್ಲಿ ಹೋದ ಇವನು? ಒಂದೇ ರೂಮಲ್ಲಿ ಮಲಗಿರ್ಬೋದಾ? ಏನ್ ರಾಘು, ಕೈಯಲ್ಲಿ ಗನ್ನು? ಮೇಲ್ ರೂಮಲ್ಲಿ ಯಾರೋ ಇದ್ದಾರೆ. ಡ್ಯಾಡ್ ರೂಮಲ್ಲಿ ಯಾರೋ ಹೋದಂಗಾಯ್ತು. ಲಾಕ್ ಹಾಕೊಂಡ್ ಬಂದ್ಬಿಟ್ಟೆ. ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಹಿಡಿಯೋದಾ? ಯಾರ್ಯಾರಿದಾರೆ ಏನೋ, ಕೈಯಲ್ಲಿ ಏನೇನು ವೆಪನ್ಸ್ ಇದೆಯೋ ಏನೋ. ಯಾವುದಕ್ಕೂ ಶರಣ್ನ ಕರ್ಕೊಂಡು ಹೋಗೋಣ. ವರ್ಮಾ, ಶರಣ್ ರೂಮಲ್ಲಿಲ್ಲ. ಏನು ರೂಮಲ್ಲಿಲ್ವಾ? ಮತ್ತೆಲ್ಲ ಹೋದ? ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾವುದಕ್ಕೂ ಬ್ಯಾಕ್ ಡೋರ್ ಫ್ರಂಟ್ ಡೋರ್ ಓಪನ್ ಇದೆ ನೋಡು. ಬ್ಯಾಕ್ ಡೋರ್ ಕ್ಲೋಸ್ ಆಗಿದೆ, ಫ್ರಂಟ್ ಡೋರ್ ನೋಡೋಣ ಬಾ. ಇಲ್ಲ ರಾಘು, ಇದು ಕ್ಲೋಸ್ ಆಗಿದೆ. ಅಂದ್ರೆ ಹೊರಗಡೆಯಿಂದ ಯಾರೂ ಬಂದಿಲ್ಲ. ಇದೆಲ್ಲ ನಿನ್ ಫ್ರೆಂಡ್ ಶರಣ್ ಕೆಲ್ಸನೇ. ನಡಿ ಹೋಗಿ ನೋಡೋಣ. ವರ್ಮಾ, ಯಾರೇ ಆದ್ರೂ ಸರಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ರಾಘು, ಬ್ಯಾಕ್ ಡೋರ್ ಓಪನ್ ಆಗಿದೆ, ಬಾ. ಏ ಶರಣ್, ಎದಳ? ಓಯ್ ಏ ಶರಣ್, ಹೇಳೋ ಮೇಲೆ.
ಯಾಕೋ ಏನಾಯ್ತು? ಏಯ್ ಎದಳೋ, ನಿನ್ ನಾಟಕ ಸಾಕು. ನಿನ್ ಆಕ್ಟಿಂಗ್ ಎಲ್ಲ ಸಿನಿಮಾದಲ್ಲಿ ಇಟ್ಕೋ, ನಮ್ಮ ಹತ್ರ ಬೇಕಾಗಿಲ್ಲ. ನನಗೆ ನಿದ್ದೆ ಗಣ್ಣಲ್ಲಿ ನಡೆದಾಡೋ ಅಭ್ಯಾಸ ಇದೆ. ಏನು ನಿದ್ದೆ ಗಣ್ಣಲ್ಲಿ ನಡೆಯೋ ಅಭ್ಯಾಸನ? ಏ ರಾಘು, ಇವ್ನ್ ಯಾಕೋ ನಾಟಕ ಆಡ್ತಾ ಇದ್ದಾನೆ ಅನ್ಸುತ್ತೆ. ಅಯ್ಯೋ ದೇವ್ರಾಡೆಗು. ಲವ್ ರಾಘು, ನನಗೇನು ಗೊತ್ತಾಗ್ತಿಲ್ಲ ಕಣೋ, ಇವ್ನ ಮಾತು ನಂಬೇಡ ಕಣೋ. ಲವ್ ರಾಘು, ನನ್ನನ್ನು ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದೀಯ ಕಣೋ, ನಾನು ಹಾಗೆ ಮಾಡ್ತೀನೇನೋ. ರಾಘು, ಲೈಫಲ್ಲಿ ಫಸ್ಟ್ ಟೈಮ್ ಕಣ್ರು ಮದುವೆ ಆಗೋ ಚಾನ್ಸ್ ಸಿಕ್ಕಿದೆ ಕಣ್ರು. ಇವ್ನ ಮಾತು ಕೇಳ್ಕೊಂಡು ನೀನೇನಾದ್ರೂ ನನಗೆ ಹೆಚ್ಚು ಕಡಿಮೆ ಮಾಡಿದ್ರೆ ನನ್ನ ಚಿಂದಾಣಿಯಿಂದ ಯಾರಾದ್ರೂ ಅವ್ವ ಬೇಡ ಕಣ್ರು. ಸರಿ ಸರಿ, ನೀನು ಹೊರಡು. ಥ್ಯಾಂಕ್ ಯು. ಬಿಡಲೈ ಬಿಡಲೈ, ಅವನೇ ಹೇಳಿದ್ಮೇಲೆ ನಿಂತೇನ? ಅಯ್ಯೋ ಎಲ್ಲ ನನ್ನ ಕರ್ಮ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಏನೋ. ತುಂಬ ನನ್ನ ಮಕ್ಕಳ ಬೇಡಪ್ಪ, ಇವ್ರ ಸಾವಾಸನೇ ಬೇಡ. ರಾಘು, ಇವನು ನಂಬೇಡ. ಇಲ್ಲ ವರ್ಮ, ಅವನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನು ಆ ಥರದವನಲ್ಲ. ಇಲ್ಲ ರಾಘು, ಇಂಥ ಸಮಯದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಯಾವುದಕ್ಕೂ ನೀನು ಸ್ವಲ್ಪ ಕೇರ್ಫುಲ್ ಆಗಿರು. ವರ್ಮ, ಗನ್ ಕೊಟ್ಟು ಹೋಗು. ಅಲ್ಲ, ನನ್ನ ಮದುವೆಗೆ ಈ ಕುಳ್ಳು ನನ್ನ ಮಗನ ಆಶೀರ್ವಾದ ಬೇಕಿತ್ತ? ನನ್ನ ಮದುವೆಗಿನ್ 3 ದಿನ ಉಳಿದಿರೋದು. ಇಂಥ ಟೈಮಲ್ಲಿ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಲ್ಲ, ನಾನು ಎಕಡ ತಗೊಂಡು ನಾರೇ ಹೊಡ್ಕೋಬೇಕು. ಈ ಹಾಳು ರಾಮಾಯಣ ಎಲ್ಲಕ್ಕೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಬೇಡ ಬೇಡ. ಸದ್ಯ ಬೇಗ ಬೆಳಗಾದ್ರೆ ಸಾಕಪ್ಪ. ನಿನ್ನ ಕಣ್ಣಿಲ್ದೇ ಇರೋ ಅಂಧಗಾರ ಅನ್ಕೊಂಡೆ, ಆದ್ರೆ ನೀನು ಅಂದವಾಗಿರೋ ಅಂಧಗಾರ ಕಣೋ. ಸ್ಪರ್ಶ ಆದ್ರೆ ಸಾಕು, ಪ್ರಪಂಚನೇ ಮರ್ತು ಹೋಗ್ತೀಯ ಅಲ್ವಾ? ಏನು ಶಾಕ್ ಆಯ್ತಾ? ಲಾಕರ್ ಓಪನ್ ಮಾಡು, ಇಲ್ಲ ಅಂದ್ರೆ
ಶರಣ್ ನೀನಾ? ಶರಣ್ ಇವನ್ನ ಬಿಟ್ರೆ ನಿನ್ಗಿಂತ ಜಾಸ್ತಿನ ರೊಮ್ಯಾನ್ಸ್ ಮಾಡ್ತಾನೆ. ಏನು ಅರ್ಥ ಆಗ್ಲಿಲ್ವಾ? ಅವಳು ನಾನು ಮದ್ವೆ ಆಗ್ತಿರೋ ಹುಡುಗಿ ಕಣೋ, ನನ್ನ ಜಿಂದಾಣಿ ಕಣಲೇ. ಏಯ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ವಾರ್ಡ್ರೋಬ್ ಓಪನ್ ಮಾಡ್ತೀಯೋ ಇಲ್ಲೋ? ಫಿಂಗರ್ ಪ್ರಿಂಟ್ಸ್ ಇಡ. ಹೋಗಿ ಸಾಯಿ. ಶರಣ್ ತಪ್ಪಾಡ್ತಿದ್ಯಾ, ಮಾತು ಬೇಡ. ಮುಚ್ಚೋ ಬಾಯ್, ಹಿಡ್ಕೋ. ನಿಲ್ಸು ಇಡಿಯಟ್. ಲೆಟ್ಸ್ ಮೂವ್. ಕೊಡಬೇಕು, ಬಿಡೋ. ಒಂದ್ ಬುಲೆಟ್ ವೇಸ್ಟ್ ಆದ್ರೂ ಚಿಂತೆ ಇಲ್ಲ ಚಿಂತಾಣೆ. ಶೂಟ್ ಶೂಟ್ ಹಿಮ್. ನೋ. ಇಂಥ ಟೈಮಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ದುಡ್ಡು ಎಲ್ಲಿರೋದಕ್ಕಿಂತ
ಯಾರು ನೀನು ಯಾರು ನೀನು ಯಾರು ನೀನು ಇಡಿಯಟ್ ಯಾರು ನೀನು ಶರಣ್ ವರ್ಮಾ ಶರಣ್ ವರ್ಮಾ ಶರಣ್ ಎಲ್ಲಿದ್ದೀರಾ ಬಾಗಿಲು ತೆಗಿರೋ ಏನಾಯ್ತು ರಾಘು? ಏನಾಯ್ತು? ಕಳ್ಳನ ಎಲ್ಲಿ? ರಾಸ್ಕಲ್ ತಪ್ಪಿಸ್ಕೊಂಡ್ಬಿಟ್ಟ. ಇಲ್ಲೇ ಇಲ್ಲೋ ಇರಬೇಕು, ಬೇಗ ಹುಡುಕಿ. ಶರಣ್ ಮೇನ್ ಡೋರ್ ಓಪನ್ ಇದೆಯಾ ನೋಡು. ನಾನಾ? ನೀನೇ ಬೇಗ ಹೋಗೋ. ವರ್ಮಾ ಒಂದ್ ಕಡೆನೇ ಬಿಡ್ಬಿಡಿ, ಎಲ್ಲ ಕಡೆ ಹುಡುಕಿ, ತಪ್ಪಿಸ್ಕೋಬಾರ್ದು. ಬಾ. ಯಾವ ಹಣೆ ಬರೋಣ ಏನು? ಶರಣ್ ಏನಾಯ್ತು? ಲಾಕ್ ಆಗಿದೆ. ಶರಣ್ ದೇವ್ರ ಮನೆ ನೋಡು. ನೋಡ್ಬೇಕೇನೋ? ಓ ಬೇಗ ಹೋಗ. ಆಯ್ತು ಕಡಲೆ, ಕಿರ್ಚಬೇಡ, ಭಯ ಆಯ್ತದೆ. ಅಪ್ಪ ಸ್ವಾಮಿ, ನನ್ನ ಕಾಪಾಡಪ್ಪ. ಅಪ್ಪ ತಿರುಪತಿ ತಿಮ್ಮಪ್ಪ, ನನ್ನ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಬರದೇ ಇರೋ ಥರ ನೋಡ್ಕೊಳಪ್ಪ. ಮದುವೆ ಆದ್ಮೇಲೆ ನನ್ನ ರಾಣಿ ಜಿಂದಾಣಿ ನಾನಿನ್ನ ಸನ್ನಿಧಾನ ಕರ್ಕೊಂಬಂದು ಅವಳಿಗೆ ಗುಂಡು ಹೊಡಿಸ್ತೀನಿ. ಲೋ ರಾಘು, ಮೆಟ್ಲು ಕೆಳಗಡೆ ಯಾವ್ದೋ ಮಾಸ್ಕ್ ಬಿದ್ದಿದೆ ಕಣೋ. ಹೌದಾ? ತಗೊಂಡ್ ಬಾ. ನನ್ನ ಮಗನೇ ಎಲ್ಲ ನನಗೆ ಹೇಳ್ತಾನೆ. ಲೋ ರಾಘು, ತಗೊಳ್ಳಲು. ಅವನು ಇದನ್ನೇ ಹಾಕೊಂಡ್ ಬಂದಿದ್ದು. ತಪ್ಸ್ಕೊಂಡು ಓಡ್ ಹೋದನು, ಇದನ್ನೇ ಯಾಕೆ ಬಿಟ್ಟು ಹೋದ? ಎಲ್ಲ ಕಡೆ ಹುಡುಕ್ದೆ, ಯಾರು ಕಾಣಿಸ್ತಿಲ್ಲ. ವರ್ಮಾ, ಈ ಮೊಬೈಲಿಂದ ನನ್ನ ನಂಬರ್ ಡೈಲ್ ಮಾಡಿ ನೋಡು. ಕಳ್ಳ ಅಷ್ಟು ಈಸಿಯಾಗಿ ತಪ್ಸೋಕ್ಕಾಗಲ್ಲ. ಈಗ ಕಳ್ಳ ಯಾರು ಅಂತ ಗೊತ್ತಾಗುತ್ತೆ. ಯಾರ್ದಿದು? ಕಳ್ಳ ತಪ್ಸ್ಕೊಂಡು ಹೋಗುವಾಗ ಬಿಟ್ಟು ಹೋಗಿದ್ದು. ಸರಿ, ನಂಬರ್ ಹೇಳು. 9945452994. ರಾಘು ಅಂತ ಬರ್ತಿದೆ. ವಾಟ್? ಇದ್ರ ಗೋಪಾಲ್ ಅಂತ ಬರ್ತಿದೆ ನೋಡು. ಹೌದು, ಗೋಪಾಲ್ ಅಂತ ಬರ್ತಿದೆ. ಅಂದ್ರೆ ಇದು ಗೋಪಾಲನ್ ಮೊಬೈಲು. ಅಂದ್ರೆ ಇದನ್ನೆಲ್ಲ ಮಾಡ್ತಿರೋದು ಗೋಪಾಲನ. ಎಲ್ಲಿ ಹೋಗ್ತಾನೆ? 2 ಡೋರ್ ಲಾಕ್ ಆಗಿದೆ ಅಂದ್ರೆ ಒಳಗಿಂದ ಯಾರು ಹೊರಗೆ ಹೋಗಕ್ಕಾಗಲ್ಲ, ಹೊರಗಿಂದ ಯಾರು ಒಳಗೆ ಬರಕ್ಕಾಗಲ್ಲ. ರಾಘು, ಏನ್ ಹೇಳ್ತಿದ್ಯಾ? ಕಳ್ಳ ಬೇರೆ ಯಾರೋ ಅಲ್ಲ, ನಿಮ್ಮಿಬ್ರಲ್ಲಿ ಯಾರೋ ಒಬ್ಬ. ಗೋಪಾಲ ಬಿಟ್ಟು ಹೋದ್ ಮೊಬೈಲ್ ಇಟ್ಕೊಂಡು ನೀವಿಬ್ರು ನನ್ನ ಹತ್ರ ಡಬಲ್ ಗೇಮ್ ಮಾಡ್ತಿದ್ದೀರ. ಲೋ ರಾಘು, ನಾನು ಏನಂತ ನಿನಗೆ ಗೊತ್ತಲ್ವೋ? ನಮ್ ತಾಯಿಗೂ ನನಗೆ ಏನು ಗೊತ್ತಾಗ್ತಿಲ್ಲ ಕಣೋ. ನೀನೆಲ್ಲ ಅಂದ್ರ ಮತ್ಯಾರೋ?
ನಾನಾ? ನನ್ ಮಾತ್ ನಂಬ್ರಲ್ಲೋ, ನನ್ನ ನಾಳೆಗೂ ನಾನು ಸುಳ್ಳು ಹೇಳ್ಬೇಡ. ವರ್ಮಾ, ಸ್ವಲ್ಪ ಸುಂದಿರ್ತೀಯ? ಕಳ್ಳ ಯಾವತ್ತೂ ನಾನೇ ಕಳ್ಳ ಅಂತ ಒಪ್ಳೋಕ್ ಸಾಧ್ಯನೇ ಇಲ್ಲ. ದುಡ್ಡಿದ್ರೆ ತಾನೇ ಇಷ್ಟೆಲ್ಲ ಆಗ್ತಿರೋದು. ದುಡ್ಡೇ ಇಲ್ಲ ಅಂದ್ರೆ ಈಗಲೇ ಪ್ರೊಡ್ಯೂಸರ್ ಫೋನ್ ಮಾಡಿ ದುಡ್ಡು ತಗೊಂಡೋಗಕ್ಕೆ ಹೇಳ್ತೀನಿ. ಬೇಡ ರಾಘು, ಅವಸರ ಪಡ್ಬೇಡ. ನೀನ್ ಇವಾಗೇನಾದ್ರೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋರು ಇನ್ಕಮ್ ಟ್ಯಾಕ್ಸ್ ಅವ್ರು ಆಗಿರ್ತಾರೆ. ಪ್ರೊಡ್ಯೂಸರ್ ನಿಮ್ಮ ತಂದೆನ ನಂಬಿರೋದ್ರಲ್ಲಿ ಅರ್ಥನೇ ಇಲ್ದಂಗೆ ಆಗೋಗುತ್ತೆ. ಟೈಮ್ ಆಲ್ರೆಡಿ 1 ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಪ್ಲೀಸ್. ಅಷ್ಟು ಸುಲಭವಾಗಿ ಯಾರಿದ್ದನ್ನು ದುಡ್ಡು ಹೊಡಿದಕ್ಕೆ ಸಾಧ್ಯ ಇಲ್ಲ. ನೀವು ಹೋಗಿ ಮಲಗಿ. ಮಾಡ್ಲಿಲ್ಲ ಬಿಡ್ಲಿಲ್ಲ, ಅದೇನೋ ನೋಡ್ದನಿ ಬಂದ್ ಬಡಿತು ಅನ್ನಂಗಾಯ್ತು. ಏನ್ ರಾಘು? 1 ನಿಮಿಷ ಒಳಗೆ ನೋಡಿ ಹೇಳ್ತೀನಿ. ಬಾ. ವರ್ಮಾ, ನೀನು ಒಬ್ನೇ ಮಲಗಬೇಡ. ಯಾಕೋ ನನ್ ಮೇಲೇನೆ ಅನುಮಾನನಾ? ಚೇಚೆ, ಅದು ಹಾಗಲ್ಲ. ನೀನ್ ಹೇಳ್ದಾಗೆ ಶರಣ್ ಮೇಲೆ ನನಗೂ ಅನುಮಾನ ಇದೆ. ಅನುಮಾನ ಪಡಕ್ ಏನೂ ಇಲ್ಲ. ಪರ್ಫೆಕ್ಟ್ ಆಗಿ ಅವನೇ ಕಳ್ಳ. ನೀನು ಅವನ ಜೊತೆ ಮಲಗಿದ್ರೆ ನೀನ್ ಇದೆಯೇನೋ ಭಯಕ್ಕೆ ಅವನು ಏನ್ ಮಾಡೋಕ್ಕೂ ಆಗಲ್ಲ. ನೀನ್ ಹೇಳೋದು ಸರಿ. ನನ್ನನ್ನು ಯಾಮಾರ್ಸ್ ಅದು ಹೆಂಗ್ ದುಡ್ಡು ಹೊಡಿತಾನೆ ಅಂತ ನಾನು ನೋಡ್ತೀನಿ. ನೀನ್ ಬರ್ದೇ ಹೋಗಿದ್ರೆ ಕಣ್ಣು ಕಾಣಿಸ್ತೇ ಇರೋ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ರಾಘು, ನೀನ್ ಧೈರ್ಯವಾಗಿ ಹೋಗಿ ಮಲ್ಕೋ, ನಾನ್ ನೋಡ್ಕೋತೀನಿ. ಹುಷಾರು. ಏನ್ರಾಯ್ತು? ಮಾತಾಡ್ರೋ. ವರ್ಮಾ, ಏನಾಯ್ತು? ಯಾಕೆ ಹೊಳ್ತಿದ್ಯಾ? ವರ್ಮಾ, ನೀನಾದ್ರೂ ಹೇಳು, ಏನಾಯ್ತು? ನನ್ನನ್ನೇ ಕಳ್ಳ ಅಂತಾನೆ ರಾಸ್ಕಲ್. ದುಡ್ಡಿನ ಸೆಕ್ಯೂರಿಟಿಗೋಸ್ಕರ ನಾನ್ ಬಂದಿರ್ಬೇಕಾದ್ರೆ ನಾನ್ ಯಾಕೆ ಕಳ್ತನ ಮಾಡ್ಲಿ? ರಾಘು, ಇವ್ರು ಕಳ್ತನ ಮಾಡಕ್ ಬಂದಿಲ್ಲ ಅಂದ್ರೆ ನನ್ನ ಇನ್ವಿಟೇಷನ್ ಬ್ಯಾಗ್ ಎಲ್ಲ ಇವ್ರು ಯಾಕೋ ಚೆಕ್ ಮಾಡ್ಬೇಕಾಗಿತ್ತು ಕೇಳೋ. ಇವನಿಗೆ ನಿಜವಾಗ್ಲೂ ಮದುವೆನಾ? ಇನ್ವಿಟೇಷನ್ ಎಲ್ಲ ರಿಯಲ್ ಅಂತ ನೋಡಕ್ ಹೋದ್ರೆ ನನ್ನನ್ನೇ ಕಳ್ಳ ಅಂತ ನೀವು? ರಾಘು, ಈ ಮೂತಿನ ಕೋತಿ ತರ ಮೂತಿ ಮಾಡ್ಕೊಂಡು ಮದುವೆ ಬರಲಿ ಹೆಂಗೋ ನಿಲ್ಲದು? ಇಷ್ಟೆಲ್ಲ ಆದ್ಮೇಲೆ ನಾವ್ 1 ಸೆಕೆಂಡು ಇಲ್ಲಿರಲ್ಲ. ನಾನು ಕಳಿಸ್ಕೊಟ್ಬಿಡ್ರಪ್ಪ, ನಾವು ಹೋಗ್ತೀನಿ. ನಿಮ್ ಸಹವಾಸನೇ ಬೇಡ ನನಗೆ. ಶರಣ್, ನನ್ ಮಾತು ಕೇಳು. ಬೆಳಿಗ್ಗೆ ಹೋಗು. ಇಷ್ಟೊತ್ತು ನನ್ನ ಪೊಲೀಸರು ಕಳ್ಳನ ಹುಡುಕ್ತಾ ಇರ್ತಾರೆ. ನೀನೇನಾದ್ರು ಹೊರಗಡೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ನಾನು ಇಲ್ಲಿ ಮಲಗಲ್ಲ. ಮತ್ತೆ ನಿನ್ ಜೊತೆನೆ ಮಲಗ್ತೀನಿ. ಸರಿ, ನಡಿ. ರಾಘು, ನನ್ ಮಾತು ಕೇಳೋ. ಅವನು ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ನಿನ್ ಪಕ್ಕದಲ್ಲಿ ಮಲಗೋ ತರ ಮಲಗಿ ನಿನಗೇನಾದ್ರೂ ಮಾಡ್ಬಿಡ್ತಾನೆ. ದುಡ್ಡೇನಾದ್ರೂ ನಮ್ ಕೈ ತಪ್ಪು ಹೋಯ್ತು ಅಂದ್ರೆ ಪ್ರೊಡ್ಯೂಸರ್ಗೂ ನಿಮ್ ತಂದೆಗೂ ಆನ್ಸರ್ ಮಾಡಕ್ಕಾಗಲ್ಲ. ಅವನನ್ನ ನಂಬೇಡ, ನನ್ನ ನಂಬು. ಅವನನ್ನ ಮೊದಲು ಆಚೆ ಕಳಿಸೋ. ಹಣನ ಯಾರಿಂದನೂ ಹೊಡೆಯಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಅದು ನೀನ್ ಬೇಡದೇ ಇರೋ ವಿಷಯ. ಪ್ರೊಡ್ಯೂಸರ್ ಕೊಟ್ಟಿರೋ ದುಡ್ಡು ಸೇಫ್ ಆಗಿದೆ. ನೀನು ಹೋಗಿ ಮಲ್ಕೋ. ಸರಿ, ಇದ್ರ ಮೇಲೆ ನಿನ್ನಿಷ್ಟ. ಮುಖ ಮೂತಿ ನೋಡ್ದರೆ ಹೊಡೆದ್ಬಿಟ್ಟ ನಾಯಿ ನನ್ನ ಮಗ.
ಯಾಕೋ ಕಿರ್ಚ್ಕೊಂಡೆ? ಪಿಶಾಚಿನ ಕೈಲಿ ಹಿಡ್ಕೊಂಬಂದ್ರೆ ಕಿರ್ಸ್ದೆ ಇನ್ನೇನೋ ಮಾಡ್ಲಿ, ಹೋಗ ಆ ಕಡೆ. ಕರ್ಮ. ನೋಡು, ಬ್ಲಡ್ಡೇ ನಿಲ್ತಾ ಇಲ್ಲ. ಹೆಂಗ್ ಹೊಡೆದಿದ್ದಾನೆ. ಮನುಷ್ಯನೋ ರಾಕ್ಷಸನೋ ಅವನು. ಅವನ್ ರೂಮಲ್ಲಿ ಮಲ್ಗೋದ್ ಬಿಟ್ಟು ನನ್ನ ರೂಮಲ್ಲಿ ಬಂದು ಯಾಕೋ ಮಲಗ್ಬೇಕಾಯ್ತಾ ಹುಚ್ಚು ನಾಯಿ? ನಾನೇ ಹೇಳಿದ್ದು. ನೀನಾ ಮಲ್ಗೋಕ್ ಹೇಳಿದ್ದು? ಯಾಕೆ? ನನ್ಗೇನೋ ವರ್ಮನೆ ದುಡ್ಡು ಹೊಡೆಯಕ್ ಪ್ಲಾನ್ ಮಾಡ್ತಿದ್ದಾನೆ ಅನ್ಸ್ತು. ಅವನು ಒಂಟಿಯಾಗಿದ್ರೆ ಏನಾದ್ರೂ ಮಾಡ್ತಾನೆ ಅಂತ ಹೇಳಿ ನಾನೇ ನಿನ್ ಜೊತೆ ಅವನ ಮಲಗಿಸ್ದೆ. ಯಾಕೆಂದ್ರೆ ನೀನ್ ಅವನ ಪಕ್ಕದಲ್ಲಿದ್ರೆ ಸ್ವಲ್ಪನಾದ್ರೂ ಭಯ ಇರುತ್ತಲ್ಲ, ಅದಕ್ಕೆ. ಲೋ ರಾಘು, ಒಳ್ಳೆ ಕತೆ ಹೇಳ್ದೆ ಕಣ. ಅಲ್ಲ ಕಣ, ಬೆಕ್ಕು ಹಾಲು ಕುಡಿಯುತ್ತೆ ಅಂತ ಇಲ್ಲಿನ ಕಾವಲಿಗೆ ಬಿಟ್ರಂತೆ. ಹಂಗಾಯ್ತು ನೀನ್ ಹೇಳಿದ ಕತೆ. ಲೋ ರಾಘು, ಒಂದ್ ಐಡಿಯಾ. ಏನೋ? ಒಂದ್ ಫುಲ್ ಕ್ವಾರ್ಟರ್ ಹೊಡೆದು ಮಲ್ಕೊಂಡ್ಬಿಟ್ರೆ ಯಾರು ಏನ್ ಮಾಡ್ಕೊಂಡು ಹೋದ್ರು ಗೊತ್ತಾಗಲ್ಲ ಕಣೋ. ಫುಲ್ ಸ್ಟಡಿ ಆಗಿರ್ತೀವಿ. ಏನತ್ತೀಯ? ಇದೆಯಾ? ಇದನ್ನ ಬಿಟ್ರೆ ಬೇರೆ ಆಪ್ಷನ್ಸೇ ಇಲ್ವೇ? ಶರಣ್, ಹೇ ಶರಣ್, ಶರಣ್.
ಎಲ್ಲೋಗಿರ್ಬೋದು? ಯಾರು? ಶೂಟ್ ಮಾಡ್ಬಿಡ್ತೀನಿ. ಯಾರು ನೀನು? ಶೂಟ್ ಮಾಡ್ತೀಯನ್ಲೇ? ಮಾಡೋ, ನಿನ್ ಗುರಿ ಕರೆಕ್ಟ್ ಆಗೈತಿ. ಶೂಟ್ ಮಾಡೋ. ಪೊಲೀಸರು ಉತ್ತರ ಸರಣಿ ಕಳ ನೀನೇ ತಾನೆ? ಹೌದು ಅಂತಂದ್ರ ನಿನ್ ಕೈಯಾಗ ಏನ್ ಮಾಡಕ್ ಆಕೈತಿಲಿ? ಪೊಲೀಸರ್ಗೆ ಹೇಳ್ತೀಯನ? ಹೇಳೋಗ. ನೀ ಹೇಳುದಿಲ್ಲ, ಯಾಕಂದ್ರ ಇಲ್ಲಿರೋದು ಬ್ಲ್ಯಾಕ್ ಮನಿ. ಹೇಳಿದ್ರ ನೀನ ಸಿಕ್ಕಾಕೊಂತೀಯ. ಪೊಲೀಸರಿಗೂ ಹೇಳಲ್ಲ, ನಿನ್ನೂ ಬಿಡಲ್ಲ. ಮತ್ತ ಸುಡ್ತೀಯ? ಸುಡು, ಸುಡಲೇ. ಏಯ್ ಬೇಡ, ನನ್ ತಾಳ್ಮೆ ಪರೀಕ್ಷೆ ಮಾಡಬೇಡ, ಸುಟ್ಬಿಡ್ತೀನಿ. ಎಲ್ಲಿ ಸುಡ್ತಿ? ಇಲ್ಲಿ ಸುಡ್ತೀನ? ಇಲ್ಲಿ ಸುಡ್ತೀನ? ಸುಡು ಅಂತ ನಾನಾ ಹೇಳಾಕತ್ತೀನಿ, ಸುಡಲ್ಲ ಅಂತೀಯಲ್ಲೋ. ನೀ ಸುಡುದಿಲ್ಲ ಅಂತಂದ್ರ ನಾನು ಬಿಡುದಿಲ್ಲ. ಸುಡಕ್ ಧೈರ್ಯ ಇಲ್ಲ ಅನ್ನಗ ನಿನ್ನ ಕೈಯಾಗ ಗನ್ ಎದಕ? ನೀನ್ ಎಷ್ಟು ಸರಿ ಫೈರ್ ಮಾಡಿದ್ರು ಅದರಿಂದ ಬುಲೆಟ್ ಬರುವುದಿಲ್ಲ. ಅಂದ್ರೆ ಆಗ್ಲೇ ಬಂದಿದ್ದು ನೀನೇನಾ? ಅನ್ಯಾಯವಾಗಿ ನನ್ನ ಫ್ರೆಂಡ್ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ಬಿಟ್ಟಲ್ಲ. ಅವ್ರಿಗೇನ್ ಮಾಡ್ದೆ? ಎಲ್ಲಿ ಅವರು? ಅವ್ರ ಡೀಟೇಲ್ಸ್ ಎಲ್ಲ ಆಮ್ಯಾಗ ಹೇಳ್ತೀನಿ. ಫಸ್ಟ್ ಈ ವಾರ್ಡ್ರೋಬ್ ಓಪನ್ ಮಾಡೋ. ಇದ್ರಲ್ಲಿ ದುಡ್ಡಿಲ್ಲ, ಬಿಟ್ಬಿಡು. ಮತ್ತ ಇನ್ನೆಲ್ಲ ಐತಿ? ಎಲ್ಲ ಅಂದ್ರೆ ಸಾಯಿಸ್ಬಿಡ್ತೇನೆ. ಹೇಳ್ತೀನಿ ಎಷ್ಟು ರೂಮಲ್ಲಿ ಇದೆ? ಇಲ್ಲ, ನೀ ಸುಳ್ಳು ಹೇಳಕತ್ತೀಯ. ಹೇಳೋ. ನಾನು ನಂಬು, ನಾನು ಹೇಳ್ತಿರೋದು ನಿಜ. ನೀ ಹೇಳೋದು ನಿಜನ ಆದ್ರ ಮೊದಲು ಈ ವಾರ್ಡ್ರೋಬ್ ಓಪನ್ ಮಾಡೋ. ಇದ್ರಾಗ ರೊಕ್ಕಿಲ್ಲ ಅಂತಂದ್ರ ಆಮ್ಯಾಗ ನೀನ್ ನಂಬ್ತೇನಿ. ನನ್ ನಂಬು, ಇದ್ರಲ್ಲಿ ದುಡ್ಡಿಲ್ಲ. ನಿನ್ಗೇನು ದುಡ್ಡು ತಾನೆ ಬೇಕು? ಬಾ ನನ್ನ ಜೊತೆ.
ತೋರಿಸ್ತೀನಿ ನಿಂದ ನಡಿಯಲೇ ನಡಿಯೋ. ಎಲ್ಲೈತೆ ದುಡ್ಡು? ತೋರಿಸ್ತೀನಪ್ಪ. ಇದರಲ್ಲೇ ದುಡ್ಡಿರೋದು. ಇದ್ರಾಗ ದುಡ್ಡು ಐತಿ. ಹಾಗೆ ಅಯ್ಯೋ, ದುಡ್ಡು ಇಲ್ಲೇ ಇಟ್ಟಿದ್ನಲ್ಲ, ಸಿಗ್ತಾನೆ ಇಲ್ಲ. ಏನ ದುಡ್ಡು ಸಿಗವಲ್ದೇನ? ನನ್ನನ್ನು ಯಾಮಾರ್ಸಕ್ ಪ್ರಯತ್ನ ಪಟ್ರ ನಿನ್ ಜೀವ ತೆಗೆದ್ಬಿಡ್ತೇನೆ. ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ, ನಾನು ಹೇಳ್ತಿರೋದು ನಿಜ, ನಂಬು. ಸುಳ್ಳು ಹೇಳ್ಬೇಡ. ಹೇಳ. ನಾನು ಸುಳ್ಳು ಹೇಳ್ತಿಲ್ಲ. ಇದನ್ನ ಯಾರು ಮಾಡಿದಾರೆ ಅಂತ ನನ್ಗೆ ಗೊತ್ತಿಲ್ಲ. ನನ್ನನ್ನು ಯಾಮಾರ್ಸಿ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ನಲ್ಲ. ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ನಾ? ಯಾರು? ಇನ್ಯಾರು? ಹಾಲು ಕುಡಿಯೋ ಮಗು ತರ ಮಾರಿ ಇಟ್ಕೊಂಡಿದ್ನಲ್ಲ ಅವನ ನನ್ನನ್ನ ಮಂಗ್ಯ ಮಾಡ್ಬಿಟ್ಟ. ಯಾರು? ಶರಣ? ಹಾಗಾದ್ರೆ ವರ್ಮ ಇಲ್ಲಿ? ಮಾತಾಡೋ. ಎಲ್ಲೋ ಹೋದ? ಮಾತಾಡೋ. ವರ್ಮ ಎಲ್ಲಿ? ಯಾರು? ನಾನ್ ಗೋಪಾಲ. ಏನು ಈ ಟೈಮಲ್ಲಿ? ಅಮ್ಮಂಗೆ ತುಂಬಾ ಸೀರಿಯಸ್ ಆಗಿದೆ ಕಣೋ. ಬೆಳಗ್ಗೆ 7 ಗಂಟೆಗೆ ಆಪರೇಷನ್ ಮಾಡ್ತಾರಂತೆ. ನೀನ್ ಕೊಟ್ಟಿರೋ ದುಡ್ಡು ಜೊತೆಗೆ ಇನ್ನೂ 1 ಲಕ್ಷ ಅಡ್ವಾನ್ಸ್ ಕಟ್ಟಬೇಕು. ಅದಕ್ಕೆ ಬಂದೆ. ಏ ರಾಘು, ಏನೋ ಯೋಚನೆ ಮಾಡ್ತಿದ್ಯಾ? ಅದು ದುಡ್ಡು ಕಳ್ತನ ಆಗೋಯ್ತು. ಏನು? ದುಡ್ಡು ಕಳ್ತನ ಆಗೋಯ್ತಾ? ನೀನೇನು ಹೇಳ್ತಾ ಇದೆಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಈ ಮನೆಯಿಂದ ಹೋದ್ಮೇಲೆ ನಾನು ಮೇನ್ ಡೋರ್ ಲಾಕ್ ಮಾಡೋದು ಮರ್ತ್ಬಿಟ್ಟೆ. ಆಗ ಕಳ್ಳ ಈಗಲೂ ಇಲ್ಲೇ ಇದ್ದಾನೆ. ರಾಘು, ಯಾವುದಕ್ಕೂ ಸೇಫ್ಟಿಗೆ ಇದನ್ನ ಇಟ್ಕೋ.
ಯಾರೂ ಇಲ್ಲ, ಬಾ ರೂಮಲ್ಲಿ ಹೋಗಿ ಉಟ್ಕಣ. ಯಾರೋ 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 ರಾಘು. ವರ್ಮಾ, ಏನಾಯ್ತು? ಏನಾಯ್ತು ನಿನ್ಗೆ? ರಾಘು, ನಿನಗೇನಾಗಿಲ್ಲ ತಾನೆ? ಇಲ್ಲ, ನನಗೇನಾಗಿಲ್ಲ. ನಿನ್ಗೇನಾಯ್ತು? ನೀನು ಶರಣ್ ಇಬ್ರು ಮಲಗೋಕೆ ಅಂತ ಮೇಲ್ ಹೋದ್ರಿ. ಅದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಹಾಲಲ್ಲಿ ಯಾರೋ ಓಡಾಡ್ತಿರೋ ಶಬ್ದ ಕೇಳಿಸ್ತು. ನಾನು ಹಾಲಿಗೆ ಬಂದೆ. ಆಗ ಯಾರೊಬ್ಬ ಮಾಸ್ಕ್ ಹಾಕೊಂಡು ಮೆಟ್ಲ ಮೇಲೆ ಹತ್ತಿ ಹೋಗ್ತಿದ್ದ. ನಾನು ಹಿಂದ್ಗಡೆಯಿಂದ ಓಡೋಗಿ ಅವನ್ನ ಹಿಡ್ಕೊಂಡೆ. ಅಷ್ಟರಲ್ಲಿ ಯಾರೊಬ್ಬ ಬಂದು ಹಿಂದ್ಗಡೆಯಿಂದ ನನ್ನ ತಲೆಗೆ ಹೊಡ್ದ. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಹೌದು, ಈ ಶರಣ್ ಎಲ್ಲೋದ? ರಾಘು, ಶರಣ್ ಎಲ್ಲೋದ? ಅದು ವರ್ಮಾ, ಶರಣ್ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ. ಏನ? ಶರಣ್ ದುಡ್ಡು ಹೊಡ್ಕೊಂಡು ಹೋದ್ನ? ಏನ್ ಹೇಳ್ತಿದ್ಯೋ? ನೀನ್ ಅವನ ಬಗ್ಗೆ ನನ್ಗೆ ಎಷ್ಟು ಹೇಳಿದ್ರು ನೀನ್ ಮಾತು ಕೇಳಲಿಲ್ಲ. ಸಾರಿ ವರ್ಮಾ. ಶರಣ್ ಜೊತೆ ಇನ್ನೊಬ್ಬ ಬಂದಿದ್ದ. ಶರಣ್ ಅವನು ಏಮಾರಿಸಿ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ. ಆದ್ರೆ ಆ ಕಳ್ಳ ಇಲ್ಲೇ ಎಲ್ಲೋ ಇದ್ದಾನೆ. ಏನೋ? ಆ ಕಳ್ಳ ಇಲ್ಲೇ ಇದ್ದಾನ? ಹಾ, ಇಷ್ಟೊತ್ತು ನನ್ನ ಹೆದರಿಸಿ ದುಡ್ಡು ಕೇಳ್ತಾ ಇದ್ದ. ಗೋಪಾಲ ಬರೋದ್ ಗೊತ್ತಾಗಿ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ವರ್ಮಾ, ಏನಾದ್ರೂ ಮಾಡಿ ಆ ಕಳ್ಳನ ಹಿಡಿಲೇಬೇಕು. ಹೌದೌದು, ಖಂಡಿತ ಅವನ್ ಹಿಡಿಲೇಬೇಕು. ಯಾರ ಜೊತೆ ಮಾತಾಡ್ತಿದ್ದೆ? ವರ್ಮಾ. ವರ್ಮಾನ? ಹಾ, ಶರಣ್ ಮತ್ತೆ ಇನ್ನೊಬ್ಬ ಕಳ್ಳ ಸೇರಿ ವರ್ಮನ್ ತಲೆಗೆ ಹೊಡೆದಿದ್ರು. ಇಷ್ಟೊತ್ತು ಇಲ್ಲೇ ಬಿದ್ದಿದ್ದ. ಇಷ್ಟೊತ್ತು ಇಲ್ಲೇ ಬಿದ್ದಿದ್ದ ಅಂದ್ರೆ ಈಗೆಲ್ಲೋದ? ಅವನು ಕಳ್ಳನ ಹುಡ್ಕಕ್ ಹೋಗಿದ್ದಾನೆ. ನೋಡು, ಹೇಗಾದ್ರೂ ಮಾಡಿ ಅವನ್ನ ಹಿಡಿಲೇಬೇಕು. ಯಾರೋ ನೀನು? ಹಾ, ಅದು ನಿನಗೆ ಬೇಕಾಗಿಲ್ಲ. ಶರಣ್ ಜಬನ್ ಕಳ್ಳಾನು ನೀನೇ ತಾನೆ? ಅಲ್ಲ. ನಿಜ ಹೇಳು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಲೇ ರಾಘು, ವಾರ್ಡ್ರೋಬ್ ಹೇಗೆ ಓಪನ್ ಮಾಡೋದು ಹೇಳೋ. ಗೊತ್ತಿಲ್ಲ. ಕತ್ತಿ ನಿನ್ನ ಒಳಗೆ ಇಳಿಸ್ಲಾ? ಮ್ಯೂಸಿಕ್ ಪ್ಲೇ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಸಿಂಕ್ ಆಗ್ಬೇಕು.
ವರ್ಮಾ, ರಾಘು, ನಾನು ಇಲ್ಲಿದ್ದೀನಿ. ಗೋಪಾಲ, ಲೋ ಗೋಪಾಲ, ಏನಿಲ್ಲ ಕಣೋ, ಕರೆಂಟ್ ಹೋಗಿತ್ತಲ್ವಾ, ಕತ್ಲಲ್ಲಿ ನಾವಿಬ್ರೆ ಒಬ್ರಿಗೊಬ್ರು ಕಳ್ಳ ಅಂತ ಹಿಡ್ಕೊಂಡ್ಬಿಟ್ವಿ. ಜಾರಿ ಬಾಕ್ಸ್ ಮೇಲೆ ಬಿದ್ವಲ್ಲ, ಅದಕ್ಕೆ ಜೋರಾಗಿ ಕಿರ್ಚ್ಕೊಂಡೆ. ಅಷ್ಟೇ ತಾನೆ? ಹಾ. ಆ ಕಳ್ಳನಿಂದ ನಿಮ್ಮಿಬ್ರಿಗೂ ತೊಂದರೆ ಆಯ್ತು ಅಂದ್ಕೊಂಡೆ. ಅವನಿದ್ರೆ ತಾನೇ ಏನಾದ್ರೂ ಮಾಡೋದಕ್ಕೆ. ನನಗೂ ಒಳಗಡೆ ಯಾರು ಇರೋ ತರ ಕಾಣಿಸ್ತಿಲ್ಲ. ರಾಘು, ನೀನ್ ಹೇಳ್ದಂಗೆ ಶರಣ್ ದುಡ್ಡನ್ನ ಹೊಡ್ಕೊಂಡು ಹೋಗಿರ್ಬೋದಾ? ಶರಣ್ ಕಳ್ತನ ಮಾಡಿದಾನೆ ಅಂತ ನನ್ಗೀಗ್ಲೂ ನಂಬಕ್ಕಾಗ್ತಾ ಇಲ್ಲ. ಏನ್ ಹೇಳ್ತಿದ್ಯಾ? ಶರಣ್ ಒಳ್ಳೆಯವನಾಗಿದ್ರೆ ಅವ್ನು ಇಲ್ಲೇ ಇರ್ಬೇಕಿತ್ತು. ಒಂದ್ ವೇಳೆ ಆ ಕಳ್ಳ ಅವನ್ನ ಹೊಡೆದಾಕಿದ್ರೆ ಅವನ್ ಬಾಡಿನಾದ್ರೂ ಇಲ್ಲಿರ್ಬೇಕಿತ್ತು. ಇಲ್ಲ ಇಲ್ಲ, ಶರಣ್ ನಮ್ಮನೆಲ್ಲ ಯಾಮರ್ಸ್ದಂಗೆ ಜೊತೆಲಿದ್ದನ್ನು ಯಾಮರ್ಸಿ ದುಡ್ಡು ಹೊಡ್ಕೊಂಡು ಹೋಗಿರೋದು ನಿಜ. ಇಬ್ರು ಹೊರಗಡೆ ಹೋಗಿದ್ರೆ ಇರೋ 2 ಡೋರಲ್ಲಿ ಒಂದಾದ್ರೂ ಓಪನ್ ಆಗಿರ್ಬೇಕಲ್ಲ? ಆಗಿರ್ಬೋದೇನೋ. ನೀವ್ ಯಾರಾದ್ರೂ ನೋಡಿದ್ರಾ? ಇಲ್ಲ. ಸರಿ, ಬನ್ನಿ ನೋಡೋಣ. ಮೈನ್ ಡೋರ್ ಲಾಕ್ ಆಗಿದೆ, ಬ್ಯಾಕ್ ಡೋರ್ ನೋಡೋಣ ಬಾ. ಶಿಟ್, ಡೋರ್ ಓಪನ್ ಆಗಿದೆ. ದ್ರೋಹಿ, ಯಾವ್ದೋ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಓಡೋ ಹೋಗಿದ್ದಾನೆ. ವರ್ಮಾ, ನೀನು ಗೊಡ್ಮೇಲೆ ಇದೆಲ್ಲ ಆಗಿರೋದು. ನನ್ನನ್ನು ನಂಬಿಸಿ ಯಾಮಾರಿಸ್ಬಿಟ್ಟ, ಇಡಿಯಟ್. ಕಳ್ಳು ಗಂಡಲ್ಲಿ ನೋಡ್ಬೇಕಾದ್ರೆ ಅನ್ಕೊಂಡೆ ಅವನೇ ದುಡ್ಡು ಕಳ್ಳ ಅಂತ. ಗೋಪಾಲ, ಅಮ್ಮಂಗ ಆಪರೇಷನ್ ಎಷ್ಟು ಗಂಟೆಗೆ ಅಂದೆ? ಗೋಪಾಲ, ಗೋಪಾಲ, ಏನು ಯೋಚನೆ ಮಾಡ್ತಿದ್ಯಾ? 7 ಗಂಟೆ ಕಣೋ. ಏನು, ನಿಮ್ ತಾಯಿಗೆ ಆಪರೇಷನ್? ಹೌದು, ಆದ್ರೆ ದುಡ್ಡಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆನೆ ಆಪರೇಷನ್. ನಾನು ಹೋಗಿ ಎಲ್ಲಾದ್ರೂ ಅರೇಂಜ್ ಮಾಡಬೇಕು. ಗೋಪಾಲ, ದುಡ್ಡು ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ಕೊಡ್ತೀನಿ. ದುಡ್ಡು? ಶರಣ್ ದುಡ್ಡು ಹೊಡ್ಕೊಂಡೋಗಿರೋದು ನಿಜನೇ, ಆದ್ರೆ ಹೋಗಿರೋದು ನಂದಲ್ಲ, ಪ್ರೊಡ್ಯೂಸರ್ದು. ವರ್ಮಾ, ನೀನ್ ಇಲ್ಲೇ ಇರು. ಗೋಪಾಲ, ಬಾ ನನ್ನ ಜೊತೆ. ಗೋಪಾಲ, 1 ಲಕ್ಷ ಸಾಕಾ? ಸಾಕು ಕಣೋ, ಅದನ್ನೇ ಹೇಗ್ ತೀರ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಗಾಗಿ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೀಯಾ, ತುಂಬಾ ಥ್ಯಾಂಕ್ಸ್ ಮಗ. ಗೋಪಾಲ, ಅಂದ್ರೆ ಮೊದಲು ಬಂದಿದ್ದ ಕಳ್ಳ ಇವನೇ. ಗೋಪಾಲ, ಯಾಕೆ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ, ಬಾ. ಯಾವುದಕ್ಕೋ ಬಾತ್ರೂಮಲ್ಲಿ ಯಾರಾದ್ರೂ ಇದಾರ ನೋಡು. ಹಾ. ಯಾರೂ ಇಲ್ಲ. ಮ್ಯೂಸಿಕ್ನ ಗಿಟಾರಲ್ಲಿ ಮಾತ್ರ ಪ್ಲೇ ಮಾಡ್ಬೇಕಾ? ಇದೇನೋ ಹೊಸ್ದಾಗಿ ಕೇಳ್ತಿದ್ಯಾ? ಯಾವ್ದ್ರಲ್ಲಿ ಬೇಕಾದ್ರೂ ಪ್ಲೇ ಮಾಡ್ಬೋದು. ಗೋಪಾಲ್, ತಗೋ. ದುಡ್ಡು ದುಡ್ಡು ದುಡ್ಡು. ನನ್ನ ಹತ್ರ ನಾಟಕ ಮಾಡಕತ್ತಿ? ನೀನ್ ಬಿಟ್ರೆ ಬೇರೆ ಯಾರ ಕೈಲಿ ಓಪನ್ ಮಾಡಕ್ಕಾಗುದಿಲ್ಲ. ಯಾರು ನೀನು? ಗೋಪಾಲ, ಯಾವ ಗೋಪಾಲನೂ ಇಲ್ಲ, ವರ್ಮನೂ ಇಲ್ಲ. ಮೊದಲು ದುಡ್ಡಲ್ಲಿ ಇಟ್ಟಿದ್ದೀಯ ಹೇಳೋ.
ಅಂದ್ರ ಕಾಸ್ಟ್ಯೂಮ್ ರೂಮ್ನಾಗ ಇಟ್ಟೆ ಅಂತ ಹೇಳಿದ್ ಸುಳ್ಳ? ನನ್ ಮಾತಂಬು ಕಾಸ್ಟ್ಯೂಮ್ ರೂಮಲ್ಲಿ ಇಟ್ಟಿದ್ದು ಪ್ರೊಡ್ಯೂಸರ್ ದುಡ್ಡು. ಆ ದುಡ್ಡು ಇಲ್ಲಿ ಇಟ್ಟಿದ್ದೆ. ನೋಡು, ಬ್ಯಾಂಕ್ ಡೋರ್ ಓಪನ್ ಆಗಿರೋದು ನೋಡಿದ್ರೆ ಈ ಕೆಲಸ ಶರಣೆ ಮಾಡಿರೋದು. ಇಬ್ರು ಸೇರಿ ನನ್ನನ್ನೇ ಯಾಮಾರಿಸ್ಬಿಟ್ರಲ್ಲ. ಬುಲೆಟ್ ಇಲ್ಲದೆ ಇರೋ ಡಮ್ಮಿಗೆ ಅಂದ್ಕೋಬೇಡ. ಈಗ ತಾನೇ ಫುಲ್ ಲೋಡ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಡೌಟ್ ಇದ್ರೆ ಶೂಟ್ ಮಾಡ್ತೀನಿ. ಶೂಟ್ ಮಾಡೋದ್ಮೇಲೆ ಹೌದು ಇದ್ರಲ್ಲಿ ಬುಲೆಟ್ ಇತ್ತು ಅಂದ್ಕೊಳಕ್ಕೆ. ನೀನ್ ದೇಹದಲ್ಲಿ ಪ್ರಾಣ ಇರಲ್ಲ. ಏನು ಶೂಟ್ ಮಾಡ್ಲಾ? ಬೇಡ, ಶೂಟ್ ಮಾಡಬೇಡ. ಹಾಗಾದ್ರೆ ನೀನ್ ತಗೊಂಡಿರೋ ಬ್ಯಾಗ್ ಕೊಡು. ತಗೋ. ನಿಜ ಹೇಳು, ಯಾರ್ ನೀನು? ಇಲ್ಲಿಗೆ ಹೇಗ್ ಬಂದೆ? ಇಲ್ಲಿ ದುಡ್ಡಿರೋ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ನಿಜ ಹೇಳಲಿಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಬೇಡ, ಹೇಳ್ತೀನಿ. ನನ್ನ ಹೆಸರು ಶಿವರುದ್ರ ಅಂತ. ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟು. GKP ಪ್ರೊಡ್ಯೂಸರ್ ಅವರ ಮ್ಯಾನೇಜರ್ ರವಿ ವರ್ಮಾ ನನಗೆ ಭಾಳನ ಪರಿಚಯ. ಪ್ರೊಡ್ಯೂಸರ್ ಮಿಮಿಕ್ರಿ ಆರ್ಟಿಸ್ಟ್ ಬೇಕಂದಾಗ ಮ್ಯಾನೇಜರ್ ವರ್ಮಾ ನನಗೆ ಫೋನ್ ಮಾಡಿ, ನಾ ಮೈಸೂರಿನಾಗ ಅದೀನಿ, ಬರೋದು 2 ದಿನ ಲೇಟ್ ಆಕ್ಕೈತಿ, ನೀವು ಪ್ರೊಡ್ಯೂಸರ್ನ ಮೀಟ್ ಮಾಡು ಅಂದರು. ನಾನು ಪ್ರೊಡ್ಯೂಸರ್ನ ಮೀಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋದೆ. ಸರ್ ನಮಸ್ಕಾರ ರೀ. ನಮಸ್ತೆ. ಓಕೆ ಓಕೆ, ಕೂತ್ಕೊಳ್ಳಿ. ಆಯ್ತು ರೀ. ಸರ್ ನನ್ನ ಹೆಸರು ಶಿವರುದ್ರ ಅಂತ. ಮಿಮಿಕ್ರಿ ಆರ್ಟಿಸ್ಟ್ ಬೇಕು ಅಂತ ಹೇಳಿದ್ರಂತ ನಿಮ್ಮ ಮ್ಯಾನೇಜರ್ ರವಿ ವರ್ಮ ಅವ್ರು ಹೇಳಿದ್ರಿ. ಹೌದು, ನಾನು ನನ್ನ ಫಿಲಮ್ನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಡಬ್ಬಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ನೀವು ನನ್ನ ವಾಯ್ಸ್ನಲ್ಲಿ ಡಬ್ ಮಾಡಬೇಕು. ಶೋರ್ ಸರ, ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್. ಯಾರ ವಾಯ್ಸ್ ಬೇಕಾದ್ರೂ ಪ್ಲೇ ಮಾಡ್ತೀನಿ. ಬೇಕಾದ್ರೆ ಅಣ್ಣರ ವಾಯ್ಸ್ ಮಾಡಿ ತೋರಿಸ್ತೀನಿ, ಕೇಳ್ರಿ ಸರ. ಮಾಡಿ ಮಾಡಿ. ಓಕೆ. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನೆಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕನಾದವನಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟುಗುಣ. ಸರ ಇವಾಗ ವಿಷ್ಣು ಸರ್ದ್ ಮಾಡಿ ತೋರಿಸ್ತೇನ್ರಿ. ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂತವ್ರು ಕನ್ನಡದ ಮಣ್ಣಲ್ಲಿ ಕಾಲಿಟ್ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ಲರಂತೆ ಬದುಕ್ಲಿ ಅಂತ.
ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನು ಶುರು ಮಾಡ್ಕೊಂಡಿದ್ದೀರಾ? ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪಲ್ಲ. ಇನ್ನು 8 ದಿನದ ಒಳಗಡೆ ನಿನ್ನ ಆಸ್ತಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ನೀನಾಗೆ ತಂದು ಒಪ್ಸಿದ್ರೆ ಸರಿ. ಇಲ್ಲ ಸರ, ಇವಾಗ ನಾನು ನಿಮ್ಮ ವಯಸ್ಸಿನಾಗ ಮಾತಾಡ್ತೀನಿ ರೀ. ಅದ ಆ ಹೀರೋನಿಗೆ ಕಿಸ್ ಮಾಡಿದ್ರಲ್ಲ ಸರ, ಕಾಂಟ್ರವರ್ಸಿ ಆಗಿತ್ತಲ್ಲ, ಅವಾಗ ನೀವು ರಿಪ್ಲೈ ಮಾಡಿದ್ರಿ. ಅದೆಲ್ಲ ಏನು ಬೇಡ ರೀ, ಒಂದ್ ನಿಮಿಷ ಮೇಲ್ ಬನ್ನಿ. ಒಂದ್ ನಿಮಿಷ ಕೂತ್ಕೊಳ್ಳಿ, ಬರ್ತೀನಿ. ಆತ್ರಿ ಸರ. ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಿದ್ಯಲ್ಲ, ಏನಾಯ್ತು? ರೀ, ಎಲ್ಲಾ ಕಡೆನೂ ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡ್ತಿದಾರಂತೆ. ನಿಮ್ ಮನೆಗೂ ಬರ್ಬೋದು ಅಂತ ನಿಮ್ ಫ್ರೆಂಡ್ ಮೆಸೇಜ್ ಮಾಡಿದ್ದಾರೆ. ಅವಸರದಾಗಿದ್ದ ನಿಮ್ಮ ತಂದೆ ಡ್ರೈವರ್ ಹತ್ರ ರೊಕ್ಕ ಕೊಟ್ಟು ನಿನಗೆ ಕೊಡಕ್ಕೆ ಹೇಳಿ ಅವರು ಮಂಗಳೂರಿಗೆ ಹೋದ್ರು. ಮಿಮಿಕ್ರಿ ಆರ್ಟಿಸ್ಟ್ ಆಗಿ ನಾನು ಎಷ್ಟು ದಿನ ಅಂತ 200-300 ಕಲಿಯೋದು. ಅದಕ್ಕೆ ಈ ರೊಕ್ಕ ಹೊಡೆದು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿ ನಿನ್ನ ಮನೆ ಒಳಗೆ ಬಂದಾಗ ತಿಳಿತು ನಿನಗೆ ಕಣ್ ಕಾಣೋದಿಲ್ಲ ಅಂತ. ಅದಕ್ಕೆ ವರ್ಮನ್ ಧ್ವನಿಲಿ ನಿನ್ನನ್ನು ಯಾಮಾರ್ಸಕ ಪ್ರಯತ್ನ ಪಟ್ಟೆ. ರವಿ ವರ್ಮಾ ಮೈಸೂರಲ್ಲಿ ಇದ್ದಾರೆ ಅಂತ ತಿಳಿದು ನನಗೆ ಕಣ್ ಕಾಣಿಸಲ್ಲ ಅಂತ ನಮ್ಮನೆಗೆ ಬಂದು GKP ಮನೇಲಿ ರೈಡ್ ನಡೀತಾ ಇದೆ ಅಂತ ಸುಳ್ಳು ಹೇಳಿದೆ. 2ನೇ ಸಲನೂ ಮಾಸ್ಕ್ ಹಾಕೋ ಬಂದಿದ್ದು ನೀನೇ ತಾನೆ? ಹೌದು. ಮಾಸ್ಕ್ ಹಾಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಆಚೆ ಹೋದ್ಮೇಲೆ ನಿನ್ ಜೊತೆ ಬಂದ್ ಶರಣ್ಗೆ ನೀನೇ ಅಂತ ಯಾಕೆ ಗೊತ್ತಾಗ್ಲಿಲ್ಲ? ಅಂದ ಹಾಗೆ ಶರಣ್ ಏನ್ ಮಾಡ್ದೆ? ಶರಣ್ ನಿದ್ದಿಗಂಡಂಗೆ ನಡ್ಕೊಂಬಂದಾಗ ಹೊಡೆದು ಕಟ್ಟಾಕ್ದೆ. ಇನ್ನು ನಿನ್ನ ಕಣ್ಣು ಕಾಣಿಸ್ದೇ ಇರೋ ನಿನ್ನನ್ನು ಹೆಂಗಾರ ಮ್ಯಾನೇಜ್ ಮಾಡೋಣ ಅನ್ಕೊಂಡೆ. ಆದ್ರ ನಮ್ಮನ್ನೆಲ್ಲ ಯಾಮಾರಿಸಿ ಆ ಶರಣ ರೊಕ್ಕ ಹೊಡ್ಕೊಂಡು ಓಡೋದ. ಗೋಪಾಲನ್ ಏನ್ ಮಾಡ್ದೆ ಹೇಳೋ? ಕೆಳಗೆ ಕಟ್ಟಾಕೀನಿ. ಬೇರೆ ಏನು ಮಾಡಿಲ್ಲ ತಾನೆ? ಇಲ್ಲ. ಮಿಮಿಕ್ರಿ ಅನ್ನೋದು ಒಂದು ಅದ್ಭುತವಾದ ಕಲೆ. ಆ ದೇವ್ರು ಎಲ್ರಿಗೂ ಇದನ್ನ ಕೊಟ್ಟಿರಲ್ಲ, ನೀನು ಕೊಟ್ಟಿದ್ದಾನೆ ಅಂದ್ರೆ ಗ್ರೇಟ್. ನೋಡು, ಇದನ್ನ ಜನರನ್ನ ಸಂತೋಷ ಪಡಿಸಕ್ ಯೂಸ್ ಮಾಡಬೇಕೆ ಹೊರತು ಇಂಥ ಲುಚ್ಚ ಕೆಲಸ ಮಾಡಕ್ ಯೂಸ್ ಮಾಡಬಾರ್ದು. ನಾನ್ ನೀನು ಕೊಡ್ತಿರೋ ಇದು ಕೊನೆಯ ಅವಕಾಶ. ಮೊದಲು ಇಲ್ಲಿಂದ ಓಡ್ ಹೋಗು. ಕಣ್ಣು ಕಾಣಿಸ್ದೇ ಇರೋ ನೀನೇ ಇಷ್ಟ ಆಡ್ತಿರ್ಬೇಕಾರ ನಾನೇ ಸ್ಟಾರ್ಟ್ ಆಗ್ಬೇಕು. ಅನ್ಯಾಯವಾಗಿ ನನ್ನ ಕೈಯಾಗ ಸಾಯಕ್ ಹೋಗ್ಬೇಡ, ಸುಮ್ಮನೆ ಬ್ಯಾಗ್ ಕೊಟ್ಬಿಡು.
ಗೋಪಾಲ ಗೋಪಾಲ ಏನಾಯ್ತು? ಏನಿಲ್ಲ, ಸ್ವಲ್ಪ ಏಟಾಯ್ತು. ಅಯ್ಯೋ ಜಾಸ್ತಿ ಏಟಾಯ್ತಾ? ಇಲ್ಲ ರಾಘು, ಆ ರಾಸ್ಕಲ್ ತಪ್ಪಿಸ್ಕೊಂಬಿಟ್ಟ. ಹೋಗ್ಲಿ ಬಿಡು. ನಿನ್ ಬೇರೆ ಏನಾಗ್ಲೇ ತಾನೆ? ಇಲ್ಲ, ಆದ್ರೂ ರಾಘು ಇಂಥ ಟೈಮಲ್ಲಿ ನಿನ್ನನ್ನು ಬಿಟ್ಟು ಹೋಗ್ಬಾರ್ದಿತ್ತು ನಾನು. ಇಲ್ಲ ಕಣ, ಈಗ ಆಗುತ್ತೆ ಅಂತ ನನಗ್ ತಾನೇ ಗೊತ್ತಿತ್ತಾ? ನೋಡು, ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಯಾವ ಪ್ರಯೋಜನನೂ ಇಲ್ಲ. ಮೊದಲಿನಿಂದ ಹೋಗಿ ಅಮ್ಮ ನೋಡ್ಕೊ. ಹಾಗೆ ನೀನು ಟ್ರೀಟ್ಮೆಂಟ್ ತಗೋ. ಯೋಚನೆ ಮಾಡ್ಬೇಡ ಅಂದ್ರೆ GKP ಅವ್ರಿಗೆ ಏನೋ ಹೇಳ್ತೀಯಾ? ನೋಡು, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಇರು, 1 ನಿಮಿಷ ಬಂದೆ. ತಗೋ. ಈ ದುಡ್ಡು ಹೋಗಿದ್ದು GKP ದುಡ್ಡು, ಇದು ನಂದು. ಹೌದಾ? ಹುಷಾರು. ಸರಿ. ಓಕೆ. ಲೇ ಶಿವರುದ್ರ, ಬ್ಯಾಗ್ ಚೇಂಜ್ ಮಾಡಿದ್ದು ಗೊತ್ತಿಲ್ಲದೆ ಇನ್ವಿಟೇಷನ್ ಬ್ಯಾಗ್ ತಗೊಂಡು ಹೋದಲ್ಲೋ ಮುಟ್ಟಾಳ. ಶರಣ್ಣ ಕಟ್ ಹಾಕಿ ದುಡ್ಡು ಹೊಡೆಯೋಕೆ ಅಂತ ನೀನು ಪ್ಲ್ಯಾನ್ ಮಾಡಿದೆ. ಅದೇ ಶರಣ್ಣ ನಾನು ಬಚ್ಚಿಟ್ಟು ಅವನೇ ದುಡ್ಡು ಹುಡ್ಕೊಂಡು ಹೋದ ಅಂತ ಸುಳ್ಳು ಹೇಳಿ ನೀನು ನಾನು ನಂಬಿಸ್ದೆ. ಯಾರಿಗೂ ಗೊತ್ತಿಲ್ಲದೆ ದುಡ್ಡಿರೋ ಜಾಗನೂ ಚೇಂಜ್ ಮಾಡ್ತಾ ಇದ್ದೆ. ನೋಡೋ ನೋಟ ನಿಂದೆ ಆಗಿದ್ರು, ಆಡೋ ಆಟ ನಂದೇ ಆಗಿತ್ತು. ಲೋ ರಾಘು, ನನ್ನ ಇನ್ವಿಟೇಷನ್ ಬ್ಯಾಗ್ ಎಲ್ಲೋ? ಸಾರಿ ಮಗ, ಅವನು ಅದ್ರಲ್ಲಿ ದುಡ್ಡಿದೆ ಅಂತ ತಿಳ್ಕೊಂಡು ಅದನ್ನು ತಗೊಂಡು ಹೋಗ್ಬಿಟ್ಟ. ಹಲೋ ರಾಘು, ನಾನು GKP. ಅದು ದುಡ್ಡು ಕಳ್ತನ ಆಗೋಯ್ತು. ಹಲೋ, TV ನ್ಯೂಸಾ? 500,000 ರೂಪಾಯಿ